विश्वस्योदयमातनोति तदन प्राणं विधत्ते पुनः सौख्याप्तीतरः निसाधनबलं गुप्तिश्रुतिः व्यञ्जयन् स्वापं प्रापयति क्षमापसते कल्पावसाने च यः तं देवं पितरं पदं गुरुं वन्दे रमावल्लभं ನಾನು ವಿಧಾರಣಾತ್ಮನಃ ಭೇದಸ್ಯ 530 520 ವಿಧಾರಣಾತ್ಮನಃ ಭೇದಸ್ಯ ಪಟಸ್ವರೂಪತೆ ತಸ್ಯ ವಿಧಾರಣಂ ಸ್ಯಾತ್ ಹೇಳಾಯಿತಿದು ವಿಧಾರಣಾತ್ಮ ಭೇದ ಅಂದ್ರೇನು ಬಿದುರು ವಿಧಾರಣೆ ವಿಧಾರಣ ಅಂದರೆ ಸೀಳೋದು ಅಲ್ವಾ ಹಾಗೆ ಭೇದ ಎಂಬತಕ್ಕಂಥದ್ದು ಸೀಳೋದು ಅಂತ ಆಯಿತು ಅಲ್ವಾ ಸೀಳುವ ಸಾಧನ ಅಂತ ವಸ್ತುತಃ ಭಿದ್ಯತೆ ಅನೇನ ಐತಿ ಭೇದ ಅಂತ ತೆಗೆದುಕೊಂಡ್ರೆ ನೀವು ಯಾವುದರಿಂದ ನಾವು ಸೀಳ್ಬೋದಾದು ಅಂತ ಆಯಿತು ಆ ಸೀಳುವ ಸ್ವಭಾವವುಳ್ಳಂತಹ ಯಾವ ಒಂದು ಭೇದ ಇದೆ ಅದು ಘಟ ಸ್ವರೂಪ ಅಂದರೆ ಅದೇನು ಮಾಡ್ತೋ ಸೀಳಾಕತ್ತೆ ಅಂತ ಆಯ್ತು ಹಾಗಾದರೆ ಆದರೆ ಘಟ ಎಲ್ಲ ಪುಡಿ ಪುಡಿ ಆಗೋಗಬೇಕು ಯಾವ ಅವಿಗಳು ಇಲ್ಲ ಅಂತ ಆಯಿತು ಅಲ್ವಾ ಮತ್ತು ಶೂನ್ಯತಾಪತಿಯೇ ಬಂತಲ್ಲ ಕಡೆಗೆ ಆದ್ದರಿಂದಲೂ ಕೂಡ ಭೇದ ಎಂಬತಕ್ಕಂಥದ್ದು ಧರ್ಮಿ ಸ್ವರೂಪ ಅಲ್ಲ ಅಂತ ಹೇಳೋದು ನಾನು ವಿಧಾರಣಾತ್ಮನಃ ಭೇದಸ್ಯ ಪಟಸ್ವರೂಪತ್ವೇ ತಸ್ಯಾಪಿ ವಿಧಾರಣಂ ಸ್ಯಾತ್ ಅದು ವಿಧಾರಣ ಆಗಬೇಕಲ್ಲ ಯಾಕೆ ಅಥವಾ ಬಟ್ಟೆ ಅಂದರೂ ಭೇದ ಅಂದರೂ ಒಂದೇ ಅಂತ ಹೇಳಿದ ಮೇಲೆ ಪಟ ಅಂದರೂ ಭೇದ ಅಂದರೂ ಒಂದೇ ಅಂದಮೇಲೆ ಭೇದ ಸೀಳು ಸ್ವಭಾವವುಳ್ಳದ್ದು ಅಂದರೆ ತತ್ಸ್ವರೂಪ ಏನಾಗಬೇಕು ಅದು ಸೀಳಬೇಕು ಆದರೆ ಪರಸ್ಪರವಾಗಿ ಸಿತ್ಕೊಡಿ ಆಯಿತು ಅಂದರೆ ಒಂದೂ ಇಲ್ಲ ಅಂತ ಆಯಿತು ತಥಾ ಅವಯವನಾಮ ಪೀತಿ ಸರ್ವಶೂನ್ಯತಾಪತಿ ಪಟದ ಅವಯವಗಳು ಧಾತುಗಳು ಅದು ಕೂಡ ತುಂಡಾಗೋಯಿತು ಮತ್ತು ಬಟ್ಟೆ ಇಲ್ಲ ಅಂತ ಆಗೋಯಿತು ಇದೇ ಸರ್ವಶೂನ್ಯತಾಪತಿ ಇತಿ ಮೈವಂ ನಹಿ ಭೇದ ವಿದಾರಕ ಕಿಂತು ವಿದಾರಣಂ ಭೇದ ಎಂಬತಕ್ಕಂಥದ್ದು ವಿದಾರಕ ಅಲ್ಲ ಕೊಡಲಿಯಂತೆ ವಿದಾರ ಅಂದರೆ ಭಿದ್ಯತೆ ಅನೇನ ಇತಿ ಕರ್ಣವ್ಯುತ್ಪತ್ತಿ ಅಂತ ಹೇಳಿದ್ದಲ್ಲ ನಾವು ಇನ್ನೇನು ಭಾವವ್ಯುತ್ಪತ್ತಿಯಿಂದ ಭಾವವ್ಯುತ್ಪತ್ತಿ ಅಂದ್ರೇನು ಭಾವ ಅಂದರೆ ಧಾತ್ವರ್ಥ ಈಗ ಜಾನಾತಿ ಅದರ ಭಾವಾರ್ಥ ಅಂದ್ರೇನು ಜ್ಞಾನ ಹಾಗೆ ಅಲ್ವಾ ಕರೋತಿ ಅದರ ಭಾವಾರ್ಥ ಅಂತ ಹೇಳಿದ್ರೆ ಧಾತ್ವಾರ್ಥ ಅಂತ ಹೇಳಿದ್ರೆ ಏನದು ಕಾರ್ಯ ಅಂತ ಹಿಂಗಾಗುತ್ತೆ ಹಾಗೆ ವಿಧಾರಣ ಎಂಬ ಶಬ್ದಕ್ಕೆ ಸೀಳೋದು ಅಂತ ಅರ್ಥ ಅಲ್ಲ ಸೀಳುವ ಸಾಧನ ಅಂತ ಅರ್ಥ ಅಲ್ಲ ವಿದಾರಕ ದ್ವೈಧೀ ಭಾವ ಅಂದರೆ ಆಯಿತು ಭೇದ ಎಂಬತಕ್ಕಂಥದ್ದು ಪ್ರತಿಯೋಗಿಭೂತವಾದ ಘಟಾದಿಗಳಿಂದ ಇದು ಭಿನ್ನ ಅಂತ ಮಾಡುತ್ತೆ ಅಷ್ಟೇ ಅರ್ಥ ಅಲ್ವಾ ಆ ರೀತಿ ಅರ್ಥ ನೈ ಭೇದ ವಿದಾರಕ ಕಿಂತು ವಿದಾರಣಂ ಅಲ್ವಾ ವಿಧಾರಣ ಅಂದರೆ ಆಯಿತು ಭಾವವ್ಯುತ್ಪತ್ತಿ ಭೇದ ಅಂದರೆ ಏನು ವಿದಾರಣ ಬಿದಿರು ಬಿದಿರು ವೈದೀಕರಣ ಎರಡು ಧಾತು ಇದೆ ಬಿದಿರು ವಿಧಾರಣೆ ಅಂತೂ ಇದೆ ವೈದೀಕರಣ ಅಂತೂ ಇದೆ ನಾವು ದ್ವೈದೀಕರಣ ಅಂತ ಇಟ್ಕೋಬೇಕು ನಾವು ಅಂದರೆ ಎರಡು ಮಾಡೋದು ಅಂದರೆ ಏನು ಭೇದ ಎಂಬತಕ್ಕಂಥದ್ದು ಪ್ರತಿಯೋಗಿ ಮತ್ತು ಅನಿಯೋಗಿಗಳು ಭಿನ್ನ ಭಿನ್ನ ಅಂತ ತಿಳಿಸುತ್ತೆ ಅಷ್ಟೇ ಅರ್ಥ ಆಗುತ್ತೆ ಅಥವಾ ವಿದಾರಕ ಅಂತ ಹೇಳಿ ನೀವು ಕರ್ಣವ್ಯುತ್ಪತ್ತಿ ಇಟ್ಕೊಂಡ್ರೂ ಕೂಡ ಪ್ರತಿಯೋಗಿನಃ ಧರ್ಮಣಂ ವಿದಾರಯೇತ್ ಅಲ್ವಾ ಧರ್ಮಿಯನ್ನು ಪ್ರತಿಯೋಗಿನಃ ಅಂದದ್ದು ಇದು ಪಂಚಮಿ ಭಕ್ತಿ ಅದು ಪ್ರತಿಯೋಗಿಯ ದಶೆಯಿಂದ ಧರ್ಮಿಯನ್ನು ವಿದಾರಯೇತ್ ಬೇರೆ ಮಾಡಬಹುದು ನತು ಸ್ವತಃ ಆ ಭೇದವೇ ಸೀಳೋಗುತ್ತೆ ಅದು ಕೊಡಲಿ ಎಂಬತಕ್ಕಂಥದ್ದು ಇನ್ನೊಂದು ವಸ್ತುವಿನ ಸಂಪರ್ಕ ಉಂಟಾದಾಗ ಅದನ್ನು ಕತ್ತರಿಸತ್ತಷ್ಟೇ ಹೊರತಾಗಿ ತಾನೇ ತುಂಡಾಗೋಗುತ್ತಾ ಅಲ್ವಾ ಅದು ಹೇಳ್ತಾರೆ ಧರ್ಮಿಣಂ ವಿದಾರಿಯೇತು ನತು ಸ್ವದೇವ ಆಮೇಲೆ ಹಾಗೆ ಆದಮೇಲೆ ಪ್ರಶ್ನೆ ಬಂತು ಹಾಗಾದರೆ ಕೊಡಲಿ ಎಂಬತಕ್ಕಂಥದ್ದು ದೃಷ್ಟಾಂತ ನೀವು ಕೊಟ್ಟರೆ ಕೊಡಲಿ ಎಂಬತಕ್ಕಂಥದ್ದು ಅದು ವಿದಾರಕ ಅಂತ ವಿದಾರಣ ಅಂತ ಇಟ್ಕೊಂಬೋಣ ಅಂತ ಹೇಳಿದ್ರಿ ನೀವು ವಿದಾರಕ ಅಂತ ಅರ್ಥ ಇಟ್ಕೊಟ್ರೆ ನೀವು ಸೀಳುವ ಸಾಧನ ಅಂತ ಸೀಳುವ ಸಾಧನ ಅಂತಾದರೆ ಸೀಳುತಕ್ಕಂಥ ಸಾಧನಕ್ಕೂ ಮತ್ತು ಇನ್ನೊಂದು ಮರಾದಿಗಳಿಗೂ ಕೂಡ ವೃಕ್ಷಾದಿಗಳಿಗೂ ಕೂಡ ಸಂಪರ್ಕ ಉಂಟಾಗಬೇಕು ಅಲ್ಲಿ ಸಂಯೋಗ ಸಂಬಂಧ ಇದೆ ಉದ್ಯಮನ ನಿಪುಣ ರೂಪ ವ್ಯಾಪಾರ ಇದೆ ಇಲ್ಲಿ ಸೀಳಬೇಕಾಗಿದ್ದರೆ ಧರ್ಮಿಗೆ ಮತ್ತು ಪ್ರತಿಯೋಗಿ ಏನು ಸಂಬಂಧ ಇದೆ ಅಂದರೆ ಹೇಳಿದ್ವಲ್ಲ ವೇದದಿಂದ ನಿರೂಪಿತವಾದಕ್ಕಂಥದ್ದು ಏನಿದೆ ಯಾವುದು ವೇದದಿಂದ ನಿರೂಪಿತವಾದಕ್ಕಂಥದ್ದು ಏನಿದೆ ಅದು ಧರ್ಮಿ ನಿರೂಪಿತವಾದದ್ದು ಯಾವುದು ಪ್ರತಿಯೋಗಿ ಘಟಪಟಾದಿಗಳು ನಿರೂಪಕವಾದದ್ದು ಭೇದ ಆಗುತ್ತೆ ಅಲ್ವಾ ಪ್ರತಿಯೋಗಿಯಿಂದ ನಿರೂಪಿತವಾದದ್ದು ಯಾವುದು ಭೇದ ಪ್ರತಿಯೋಗಿ ಇದ್ದರೆ ಭೇದ ಬರೋದು ನಮಗೆ ಭೇದಕ್ಕೆ ಒಂದು ಪ್ರತಿಯೋಗಿ ಅನಿಯೋಗಿ ಇರುತ್ತೆ ಅಲ್ವಾ ಮತ್ತು ನಿರೂಪಕವಾದದ್ದು ಯಾವುದು ನಿರೂಪಕ ಅಂದರೆ ಒಂದೇ ನಿರೂಪ್ಯ ಅಂದರೆ ಒಂದೇ
ಪ್ರತಿಯೋಗಿಯಿಂದ ನಿರೂಪಿತವಾದ ಭೇದ ಆದರೆ ಭೇದ ನಿರೂಪಕವಾದಕ್ಕಂಥ ಅದು ನಿರೂಪ್ಯವಾದದ್ದು ಯಾವುದು ಅಂತ ಪ್ರತಿಯೋಗಿ ಆಯಿತು ಅಲ್ವಾ. ಪ್ರತಿಯೋಗಿ ನಿರೂಪ್ಯತ್ಯಂಚ ಸ್ವರೂಪಸ್ಯಾಪಿ ಭೇದಸ್ಯ ಉಪಪಾದಿತಂ. ಮತ್ತು ನಾವು ಹಿಂದೆ ನಾವು ಹೇಳಿದ್ದೇವೆ ಅಂಗೀಕೃತ ಇದಮುರಿತಂ. ಇಷ್ಟೆಲ್ಲ ನಾವು ಅವನು ವಿದಾರಣ ಅಲ್ಲಿ ಇಟ್ಕೊಂಡು ಅವನು ಹೇಳಿದ್ದಾನೆ ಅಂತ ಒಪ್ಕೊಂಡು ನಾವು ಅದು ಮಾತಾಡಿದ್ದಷ್ಟೇ. ವಸ್ತುತಃ ನಾ ಭೇದ ವಿದಾರಣಾತ್ಮ. ಭೇದ ಅಂದರೆ ಸೀಳೋದು ಅಂತ ಅರ್ಥ ಅಲ್ಲ ಅಲ್ವಾ. ಈಗ ತುಟಿಗಳು ಎರಡಿದೆ, ಅಲ್ಲೇನು ಹೇಳ್ತಾರೆ, ಮೇಲಿನ ತುಟಿ ಕೆಳಗಿನ ತುಟಿ ಸೀಳಿದೆ ಅಂತ ಹೇಳ್ತಾರೆ ಅಲ್ವಾ. ಸೀಳಿದ ಅದು ಮೇಲಿನ ತುಟಿ ಕೆಳಗಿನ ತುಟಿಗೆ ವಿಭಾಗ ಉಂಟು ಮಾಡ್ತಾ ಇರೋದು ಅಷ್ಟೇನೇ. ಅದು ಅಲ್ಲಿ ಕೂಡ ಭಿನ್ನ ಭೇದ ಅಂತ ಅರ್ಥ ಇದೆ ಅಲ್ವಾ. ಹಾಗಾದರೆ ವಸ್ತುತ್ವ ನಾ ಭೇದ ವಿಧಾರಣಾತ್ಮ ಕಿಂತು ಅನ್ಯೋನ್ಯಾಭಾವ ಏವ. ಭೇದ ಅಂದರೆ ಅನ್ಯೋನ್ಯಾಭಾವ. ತಾರ್ಕಿಕರು ಮೂರು ಹೇಳ್ತಾರೆ, ಪೃಥಕ್ತ್ವ ಅಂತ ಹೇಳ್ತಾರೆ, ಸ್ವರೂಪ ಅಂತ ಹೇಳ್ತಾರೆ, ಅನ್ಯೋನ್ಯಾಭಾವ. ಮೂರು ಬೇರೆ ಬೇರೆ ಅಂತ ಹೇಳ್ತಾರೆ ತಾರ್ಕಿಕರು. ಅನ್ಯೋನ್ಯಾಭಾವ ಏವೀತಿ ತಥಾಪಿ ಅನೇಕತ್ವ ಏಕಾರ್ಥ ಸಮವಾಯಿನ ಭೇದಸ್ಯ ಪಡರೂಪತ್ವೇ ಪಡಸ್ಯಾಪಿ ಅನೇಕತ್ವ ಸ್ಯಾತ್. ಆಯಿತು, ನೀವು ಹೇಳಿದಂತೆ ಹಾಗೂ ತಗೊಳ್ಳೋಣ ಬೇಕು. ಅನ್ಯೋನ್ಯಾಭಾವ ಅಂತ ತಗೊಂಡ್ರು ಕೂಡ ನಿಮಗೆ ತೊಂದರೆ ಇದ್ದೇ ಇದೆ ಅಲ್ವಾ. ಏನು ತೊಂದರೆ ಇದೆ? ತಥಾಪಿ ಅನೇಕತ್ವ ಏಕಾರ್ಥ ಸಮವಾಯಿನಃ ಭೇದಸ್ಯ. ಈಗ ಏಕಾರ್ಥ ಯಾವುದು? ಘಟ. ಏಕಾರ್ಥ ಘಟ. ಅಲ್ಲಿ ಭೇದ ಇದೆ ಅಂದರೆ ಯತ್ರ ಯತ್ರ ಭೇದ ತತ್ರ ಅನೇಕತ್ವ, ಯತ್ರ ಅನೇಕತ್ವ ತತ್ರ ಭೇದ ಎಂಬುದಾಗಿ ಅವಿನಾಭಾವ ಸಂಬಂಧ ಇದೆ. ಯಾವುದಕ್ಕೆ? ಭೇದಕ್ಕೆ ಮತ್ತು ಅನೇಕತ್ವಕ್ಕೆ ಅಲ್ವೇನಾ? ಅದು ಏಕತ್ವ ಅಲ್ಲ, ಘಟ ಅನೇಕತ್ವ ಒಂದಲ್ವೇನೋ. ಘಟ ಅನೇಕ ಇಲ್ಲಿದೆ. ಅದು ಏಕಾರ್ಥ ಎಂಬುದು ಘಟ ಅಲ್ವಾ. ಭೇದ ಎಂಬುದೇನು? ಅನೇಕ. ಹೌದಾನೆ? ಅನೇಕ ಅಂದರೆ ಏನು? ಭೇದ ಒಂದೊಂದು ವಸ್ತುವಿನ ಒಂದೇ ಆದರೂ ಕೂಡ ಅನೇಕ ಪ್ರತಿಯೊಬ್ಬರು ಧರ್ಮ ಅಂತ ಹೇಳಿದ್ರಲ್ಲ ಹಿಂದೆ. ಹಾಗಾಗಿ ಎಲ್ಲಿ ಭೇದ ಇದು ಅಲ್ಲಿ ನಾವು ಒಪ್ಪಲ್ಲ ಇದನ್ನು. ಎಲ್ಲಿ ಭೇದ ಇದು ಅಲ್ಲಿ ಅನೇಕತ್ವ, ಎಲ್ಲಿ ಅನೇಕತ್ವ ಅಲ್ಲಿ ಭೇದ ಅಂತ ನಾವು ಒಪ್ಪಲ್ಲ ಅಲ್ಲ. ಪರಮತ್ವವನ್ನು ಇಟ್ಕೊಂಡು ಹೇಳ್ತಾ ಇರೋದು ಈಗ. ಏನು ಅದಕ್ಕೆ ಅರ್ಥ? ಅದು ಯತ್ರ ಅನೇಕತ್ವ ತತ್ರ ಭೇದ, ಯತ್ರ ಭೇದ ತತ್ರ ಅನೇಕತ್ವ. ಹಾಗೆ ಭೇದಕ್ಕೆ ಅನೇಕತ್ವಕ್ಕೆ ವ್ಯಾಪ್ತಿ ಇದೆ ಅಂತ ಹೇಳಿದ್ರೆ ಆ ಭೇದ ಎಂಬತಕ್ಕಂಥದ್ದು ಒಂದಾಗಿರ್ತಕ್ಕಂಥ ಘಟದ ಸ್ವರೂಪ ಅಂತ ಹೇಳಿದ್ರೆ ಘಟವೂ ಅನೇಕ ಆಗಬೇಕಲ್ಲ ಅಲ್ವಾ. ಎಲ್ಲ ರೀತಿಯ ಆಪತ್ತಿಯನ್ನು ಪರಿಹಾರ ಮಾಡಬೇಕು. ಅಷ್ಟು ದೊಡ್ಡ ಜವಾಬ್ದಾರಿ ಇದೆ ಅವರಿಗೆ. ಯಾರು ಮುಂದೆ ಯಾರು ಕೂಡ ಪ್ರಶ್ನೆ ಮಾಡೋಂಗಿಲ್ಲ. ಹಾಗೆ ಎಲ್ಲಿ ಎಲ್ಲಿ ಬಹಳ ವಸ್ತುಗಳಿದೆ ಅಂತ ಇರುತ್ತೆ ಅಲ್ಲಿ ಭೇದ ಇರುತ್ತೆ ಅಂತ ಅಂದರೆ ಭೇದ ಹೌದು. ಹಾಗೆ ಅಲ್ಲ, ಎಲ್ಲಿ ಭೇದ ಇಲ್ಲ ಅನೇಕತ್ವ ಒಪ್ಪುತ್ತಾ ನಮಗೇನು ತೊಂದರೆ ಇಲ್ವಲ್ಲ. ಎಲ್ಲಿ ಭೇದ ಇದೆಯೋ ಅಲ್ಲಿ ಅನೇಕತ್ವ ಇದೆ ಅಂತ ಅವರು ವ್ಯಾಪ್ತಿ ಹೇಳ್ತಾ ಇದ್ದಾರೆ. ಎಲ್ಲಿ ಅನೇಕ ಇದೆ ಅಲ್ಲಿ ಭೇದ ಇದೆ ಅಲ್ವೋ? ಇದು ಅದಲ್ಲ ಇದಲ್ಲ, ಭೇದ ಇದ್ದೇ ಇದೆ. ಅದೇನು ಸಾಮಾನ್ಯವಾಗಿ ಏನು ತೊಂದರೆ ಏನಿಲ್ಲ. ಅದು ನಾವು ಒಪ್ಪಲ್ಲ ಅಷ್ಟೇ. ಅದು ಯಾಕೆ ಅಂತ ನಾವು ಮುಂದೆ ಹೇಳ್ತೀವಿ ಅದನ್ನು. ಹಾಗೆ ತಥಾಪಿ ಅನೇಕತ್ವ ಏಕಾರ್ಥ ಸಮವಾಯಿನಃ ಅಂದರೆ ಏಕಾರ್ಥ ಸಮವಾಯಿ ಅಂದರೆ ಸಮಾನಾಧಿಕರಣ್ಯ ಅಂತ ಅರ್ಥ. ಅಂದರೆ ಏನು? ಯಾವ ಒಂದಾಗತಕ್ಕಂಥ ಘಟ ಇದೆ ಅದರಲ್ಲಿ ಭೇದ ಎಂಬತಕ್ಕಂಥ ಸ್ವರೂಪ ಅಂತ ಹೇಳಿಬಿಟ್ರೆ ಭೇದವು ಒಂದಾಯಿತು ಅಂತ ಹೇಳಿದ ಮೇಲೆ ಅನೇಕ ಅರ್ಥವುಳ್ಳಂಥದ್ದು ಯಾವುದಿದೆ ಅದು ಭೇದ ಅಲ್ವಾ. ಆದರೆ ಒಂದೇ ವಸ್ತುವಿಗೆ ಏಕತ್ವ ಅನೇಕತ್ವ ಎರಡು ಹೆಂಗೆ ಕೊಡುತ್ತೆ ಅಂತ. ಅನೇಕತ್ವ ಎಲ್ಲಿದೆ ಅದು ಅಂದರೆ ಎಲ್ಲಿ ಭೇದವೋ ಅಲ್ಲಿ ಅನೇಕತ್ವ, ಎಲ್ಲಿ ಅನೇಕತ್ವ ಅಲ್ಲಿ ಭೇದ ವ್ಯಾಪ್ತಿ ಇದೆ ಅಂದರೆ ಅವಿನಾಭಾವ ಸಂಬಂಧದಿಂದ ಗೊತ್ತಾಗ್ತಾ ಇದೆ ಅಂತ. ಅನೇಕತ್ವ ಸಮಯಿನಃ ಭೇದಸ್ಯ ಪಟಸ್ವರೂಪತ್ವೇ ಅಲ್ವಾ. ಪಟಸ್ಯ ಅಪಿ ಅನೇಕತ್ವ ಸ್ಯಾತ್. ಆದರೆ ಪಟವು ಕೂಡ ಅನೇಕ ಆಗಬೇಕು ಹಂಗೆ ಹೇಳ್ತಾರೆ ಯಾರಾದರೂ. ಇಲ್ಲಿ ಬರೀ ವ್ಯಾಪ್ತಿ ಕೊಟ್ಟಿದ್ದಾಗ್ತದೆ. ಎತ್ತರ ಎತ್ತರ ಭೇದ ಧೂಮಃ ತತ್ರ ಹತ್ರ ವರ್ಣೀಯ ಅಂದರೆ ಅಲ್ಲಿ ವ್ಯಾಪ್ತಿ ಇರೋದ್ರಿಂದ ಅದೇ ಇದು ಆಗೋದಿಲ್ಲ. ಎತ್ತರ ಎತ್ತರ ಅನೇಕತ್ವ ತತ್ರ ಅದೇ ಇದು ಅಂತ ಹೇಳಿದ್ವಲ್ಲ. ಈಗ ನೀವೇ ಹೇಳ್ತಾ ಇರೋದು ಧನ್ಯ ಸ್ವರೂಪ ಭೇದ ಅಂತ ಹೇಳ್ತಾ ಇದ್ದೀರಿ. ನಾವು ಭೇದಕ್ಕೆ ಘಟಕ್ಕೆ ನಾವು ಹೇಳ್ತಾ ಇಲ್ಲ. ನಾವು ಭೇದಕ್ಕೆ ಮತ್ತು ಅನೇಕತ್ವಕ್ಕೆ ಹೇಳ್ತಾ ಇದ್ದೀವಿ. ವ್ಯಾಪ್ತಿ ಇದೆ ಅಷ್ಟೇ, ಅನೇಕತ್ವನೇ ಭೇದ ಅಲ್ಲ. ಆಯ್ತು, ಅಂತೂ ಏನಾಯ್ತು ಹಾಗಾದರೆ? ಭೇದ ಎಂಬತಕ್ಕಂಥದ್ದು ಎಂಬುದು ಎಲ್ಲಿರುತ್ತೋ ಅಲ್ಲಿ ಅನೇಕತ್ವ ಇದೆ ಅಂತ ಹೇಳಿದ ಮೇಲೆ ಎಲ್ಲಿ ಅನೇಕತ್ವ ಇದೆ ಅಲ್ಲಿ ಭೇದ ಇದೆ ಅಂತ ಹೇಳಿದ್ರೆ ಅಲ್ವಾ. ಭೇದ ಎಂಬುದಕ್ಕೆ ಅನೇಕ ಅಂತ ಒಪ್ಪಲಿಕ್ಕೆ ತೊಂದರೆ ಇಲ್ಲ ತಾನೇ. ಭೇದ ಎಂಬುದು ಅನೇಕ ಅಂತ ಒಪ್ಪಬಹುದಲ್ಲ. ಎರಡು ಕಡೆ ವ್ಯಾಪ್ತಿ ಹೇಳಿದ್ವಲ್ಲ. ಈಗ ನಾವು ಈಗ ಎತ್ತರ ಧೂಮ ತತ್ತ ಅಗ್ನಿ ಅಂತ ಹೇಳ್ಬೋದು. ಎತ್ತರ ಅಗ್ನಿ ತತ್ತ ಧೂಮ ಅಂತ ಹೇಳಿಕ್ಕೆ ಬರಲ್ಲ ಅಲ್ವಾ.
ಎರಡು ಕಡೆ ಹೇಳಿದಾಗ ಎರಡು ಒಂದು ಕಡೆ ಇದೆ ಅಂತ ಅರ್ಥ ಬರುತ್ತೆ. ಈಗ ಯತ್ರ ಯಾವುದು ನಿಷಿದ್ಧತ್ವಂ ತತ್ರ ಪಾಪಸಾಧನತ್ವಂ, ಯತ್ರ ಪಾಪಸಾಧನ ನಿಷಿದ್ಧತ್ವಂ, ಎರಡಕ್ಕೂ ಇದೆ. ನೀವು ಹೇಳ್ತಾ ಇರೋದೇನು, ಅನೇಕತ್ವ ಎಲ್ಲಿದೆಯೋ ಅಲ್ಲಿ ಭೇದ ಇದೆ, ಎಲ್ಲಿ ಭೇದ ಇದೆಯೋ ಅಲ್ಲಿ ಅನೇಕತ್ವ ಇದೆ. ಹಾಗಾದರೆ ಭೇದ ಎಂಬತಕ್ಕಂಥದ್ದು ಅನೇಕತ್ವದಿಂದ ವ್ಯಾಪ್ತ, ಅನೇಕತ್ವ ಎಂಬುದು ಭೇದದಿಂದ ವ್ಯಾಪ್ತ ಅಂತ ಹೇಳಿದ್ರೆ ಘಟದಲ್ಲಿ ಭೇದ ಇದೆ ಅಂದರೆ ಅನೇಕತ್ವ ಇದೆ ಅಂತ ಹೇಳಿದಾಗಾಯಿತು. ಆದರೆ ಘಟವೂ ಕೂಡ ಅನೇಕ ಆಗಲಿ ಅಂತ ನಾವು ಹೇಳೋದು ಆಪತ್ತಿ. ಆಗಲ್ಲ, ಈಗ ಅದು ತಪ್ಪು, ಹಂಗೆ ಹೇಳಿ ಬರಲ್ಲ ಅದು. ಈಗ ವನದಲ್ಲಿ ಕಾಡಿನಲ್ಲಿ ಅನೇಕ ವೃಕ್ಷಗಳಿದೆ ಅಂತ ಅರ್ಥ ಏನಲ್ಲ. ಕಾಡಿನಲ್ಲಿ ಅನೇಕ ವೃಕ್ಷಗಳಿದೆ ಅಂತ ಹೇಳಿದ್ರೆ ಕಾಡು ಎಂಬುದಕ್ಕಂಥದ್ದು ಅನೇಕತ್ವ ರೂಪ ಧರ್ಮದಿಂದ ಕೂಡಿದೆ ಅಂತ ಅರ್ಥ, ಕಾಡು ಅನೇಕ ಅಂತ ಅರ್ಥ ಅಲ್ಲ ಅಲ್ವಾ? ಹಾಗೆ ಇಲ್ಲಿ ಕೂಡ ತಗೋಬೇಕು. ಭೇದವು ಅನೇಕತ್ವದಿಂದ ಕೂಡಿದೆ ಅಂದರೆ ಘಟ ಎಂಬುದು ಭೇದ ಎಂಬುದು ಅನೇಕತ್ವ ಕೂಡಿದೆ ಅಂತ ಅರ್ಥ ಅಲ್ವಾ? ಆ ರೀತಿ ಅರ್ಥ ತಗೋಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಈ ಆಪತ್ತಿ ಬರೋದಿಲ್ಲ ನೋಡಿ. ತಥಾಪಿ ಅನೇಕರ್ಥ ಪಡಸೋಪತೆ ಪಡಸ್ಯ ಅನೇಕತ್ವ ಸ್ಯಾತೆ ತಥಾ ತದ್ ಅವಯವಾನಾಮಪಿ, ಅದು ಅವಯವಗಳಿಗೂ ಅಷ್ಟೇ, ಅಲ್ಲೆಲ್ಲ ಇದಲ್ಲ, ಪಟದ ಅವಯವಗಳು, ಘಟದ ಅವಯವಗಳು, ತಂತುಗಳು ಇದಲ್ಲ, ಅವಯವಗಳಿಗೂ ಕೂಡ ಅನೇಕತ್ವ ಬರಬೇಕು. ಆದರೆ ತದ್ ವಿರುದ್ಧಂ ಏಕತ್ವಂ ಕುತ್ರಾಪಿ ನ ಸ್ಯಾತೆ. ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲೆಲ್ಲ ಕಡೆಯೂ ಕೂಡ ಭೇದವು ವಸ್ತು ಸ್ವರೂಪ ಅಂತ ನೀವು ಹೇಳಿಬಿಟ್ರೆ ವಸ್ತು ಒಂದೇ ಆದ್ದರಿಂದ ಅನೇಕತ್ವದಿಂದ ವ್ಯಾಪ್ತವಾದಕ್ಕಂಥ ಭೇದ ಅಲ್ಲಿದೆ ಅಂದರೆ ಇದು ಕೂಡ ಅನೇಕ ಆಗಬೇಕು, ಅದರ ಅವಯವಗಳು ಕೂಡ ಅನೇಕ ಆಗಬೇಕು. ಹಾಗಾಗಿ ಒಂದು ಏಕೋ ಘಟ ಅಂತ ಜ್ಞಾನ ಬರೋಂಗೇ ಇಲ್ಲ ನಮಗೆ. ಈ ಆಪತ್ತಿಗೆ ಏನು ಹೇಳ್ತಾರೆ? ಹಾಗಾದ್ರೆ ಅನ್ಯೋನ್ಯಾಭಾವ ಅಂತ ಇಟ್ಕೊಂಡ್ರು ನಿಮ್ಗೆ ತೊಂದರೆನೇ. ತದ್ವಿರುದ್ಧ ಏಕತ್ವ ಕುತ್ರಾಪಿ ನ ಸ್ಯಾತ್. ಯಾಕೆ ವಿರುದ್ಧ ಅದು? ಏಕತ್ವ ಅನೇಕತ್ವ ಒಟ್ಟಿಗೆ ಬರಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಅದು ಏಕತ್ವಾಭಾವೇ ಅನೇಕತ್ವಪಿ ನ ಭವೇತ್. ಏಕತ್ವವಿಲ್ಲ ಅಂದರೆ ಅನೇಕತ್ವ ಬರುತ್ತೆ. ಏಕಭಿನ್ನಂ ಅನೇಕಂ ಅಲ್ವಾ? ಅದು ಕೂಡ ಭೇದ ವ್ಯಾಪ್ತ ಅಲ್ವಾ? ಏಕಭಿನ್ನಂ ಅನೇಕಂ, ಒಂದರಿಂದ ಭಿನ್ನವಾದ ಅನೇಕ ಅಂದರೆ ಏಕತ್ವ ಎಂಬತಕ್ಕಂಥದ್ದು ಇಲ್ಲ ಅಂತ ಹೇಳಿದ್ರೆ ಅನೇಕತ್ವನೂ ಬರಲ್ಲ. ಅನೇಕತ್ವನ ಸ್ಯಾತ್ ತಥಾಚ ಸಂಖ್ಯಾರಹಿತಸ್ಯ ದ್ರವ್ಯಸ್ಯ. ಹಾಗಾದರೆ ಸಂಖ್ಯೆನೇ ಇಲ್ಲ ಅಂತ ಆಯಿತು. ಸಂಖ್ಯೆ ಎಂಬುದು ಗುಣ, ಗುಣರಹಿತವಾದಕ್ಕಂಥ ದ್ರವ್ಯ ಯಾವುದೂ ಇಲ್ಲ. ಒಂದು ದ್ರವ್ಯ ಎಂಬುದು ಗುಣ ಇದ್ದೇ ಇರುತ್ತೆ. ದ್ರವ್ಯಸ್ಯ ಶೂನ್ಯತ್ವಾಪತಿ, ಆ ಘಟಾದಿಗಳು ಇಲ್ಲೇ ಇಲ್ಲ ಅಂತ ಆಗೋಯಿತು. ಭೇದವನ್ನು ಯಾವ ಒಂದು ವಸ್ತುಗಳ ಸ್ವರೂಪ ಅಂತ ಹೇಳ್ತೀರಿ ಅದಕ್ಕೆ ಇದೇ ಎಷ್ಟು ಪೂರ್ವಪಕ್ಷ ಮೈವಂ ಏವಂ ಹಿ ಪಟೋಪಿ ಅನೇಕತ್ವಂ ಸ್ಯಾತ್. ಅದೇ ಹೇಳಿದ್ರು, ಪಟೋಪಿ ಅನೇಕತ್ವಂ ಸ್ಯಾತ್. ಪಟವು ಅನೇಕ ಆಗಲಿ ಅಂತ ಅರ್ಥ ಅಲ್ಲ, ಹಾಗೆ ಹೇಳಬಾರ್ದು. ಪಟ ಅನೇಕ ಆಗುತ್ತೆ, ಹೇಗಾದರೂ ಆಗೋದಿಲ್ಲ. ಇನ್ನೇನು ಪಟದಲ್ಲಿ ಅನೇಕತ್ವ ಬರಲಿ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ, ಬರ್ಬೋದು, ಏನು ತೊಂದರೆ ಇಲ್ಲ. ಪಟೋಪಿ ಅನೇಕತ್ವಂ ಸ್ಯಾತ್ ನತು ಅನೇಕ. ಪಟದಲ್ಲಿ ಅನೇಕತ್ವ ಬರಲಿ, ಅನೇಕ ವೃಕ್ಷಗಳಿಂದ ಕೂಡಿರತಕ್ಕಂಥ ಕಾಡಿನಲ್ಲಿ ಅನೇಕತ್ವ ಬರಲಿ, ಕಾಡು ಅನೇಕ ಆಗೋದಿಲ್ಲ. ಅನೇಕ ಅನೇಕತ್ವಪಿ ಕುತಃ ಅನೇಕತ್ವ. ಆಯ್ತು ರೀ, ಅನೇಕತ್ವ ಒಪ್ಪಿದ್ದೀರಿ, ಅನೇಕತ್ವ ಬರಲಿ ಅಂತ ಹೇಳಿದ್ರಲ್ಲ, ಮತ್ತು ಏಕತ್ವ ಬರೋದು ಹೇಗೆ? ಏಕೋ ಘಟ ಅಂತ ನಮ್ಗೆ ಜ್ಞಾನ ಬರೋದೇ ಇಲ್ಲ ಅಂತ ಆಗುತ್ತಲ್ಲ. ಅನೇಕತ್ವ ಇದ್ದರೆ ಅಂತ ಪ್ರಶ್ನೆ ಬಂದರೆ ಏಕತ್ವ ಅಂದರೆ ಸ್ವಸ್ಮಿನ್ ಏಕೋಪಿ, ತನ್ನಲ್ಲಿ ತಾನು ಏಕ, ಇನ್ನೊಂದು ವಸ್ತುವಿನ ವಿಚಿಂತನೆ ಮಾಡಿದಾಗ ಅನೇಕ ಅಂತ ಕರಿತೇವೆ ಅಷ್ಟೇ ಅಲ್ವಾ? ಈಗ ಇದು ಒಂದೇ ಪುಸ್ತಕ ಇದೆ, ಇಲ್ಲಿ 4 ಪುಸ್ತಕ ನಾ ಇಟ್ಟೆ ಅಂದರೆ ಆಯಿತು, ಆ ಪುಸ್ತಕ ಅಪೇಕ್ಷೆಯ 4 ಆಯಿತು. ಹೌದಾನೆ? ವಸ್ತುದ ಒಂದೊಂದು ಇದ್ದಾಗೆ ಆಯಿತು, ಏಕಾನೇ. ಇನ್ನೊಂದು ವಸ್ತುಗಳ ಅಪೇಕ್ಷೆ ಇಟ್ಕೊಂಡಾಗ 2, 3 ಬಂತು ಅಂತ ತ್ರಯ, ತ್ರೀಣಿ. ಹಾಗೆ ಹಾಗೆ ಸ್ವಸ್ಮಿನ್ ಏಕೋಪಿ ಅಲ್ವಾ? ತನ್ನಲ್ಲಿ ತಾನು ಒಂದಾಗಿದ್ದರೂ ಕೂಡ ಅನ್ಯೇನ ಸಹಿತ ಇನ್ನೊಂದು ವಸ್ತು ಸೇರಿದಾಗ ಅನೇಕ ಇದು ವಿರೋಧ ಭಾವದ. ಏಕತ್ವಕ್ಕೆ ಅನೇಕತ್ವ ವಿರೋಧ ಏನಿಲ್ಲ. ಅನೇಕತ್ವ ಬಲೇನ ಏಕತ್ವ ಭಾವ ಮುಕ್ತ ಪುನಃ ತೇನ ಅನೇಕತ್ವ ಭಾವ ಮುದ ಕುತಃ ನ ಪೂರ್ವೋತ್ತರ ವಿರೋಧ. ನಿಮಗೆ ವಿರೋಧ ಬರುತ್ತಲ್ರಿ ಈಗ. ಯಾಕೆಂದರೆ ಅನೇಕತ್ವ ಬಲದಿಂದ, ಬಲ ಅಂದರೆ ಯುಕ್ತಿ, ಈಗ ಅನೇಕತ್ವ ರೂಪ ಯುಕ್ತಿಯಿಂದ ನೀವು ಏಕತ್ವ ಭಾವವನ್ನು ಹೇಳಿದಿರಿ ಅರ್ಥಾನೆ. ಅನೇಕತ್ವ ರೂಪ ಯುಕ್ತಿಯಿಂದ ಏಕತ್ವ ಭಾವವನ್ನು ಹೇಳಿದ್ರಿ, ಒಂದಿಲ್ಲ ಅಂತ ಹೇಳಿದ್ರಿ. ಪುನಃ ತೇನ ಆ ಏಕತ್ವದಿಂದ ಅನೇಕತ್ವ ಭಾವವನ್ನು ಹೇಳಿದರೆ ನಿಮ್ಮ ಪುನಃ ವಿರೋಧ ಬಂತಲ್ಲ. ಅನೇಕತ್ವ ಹೇಳಿ ಏಕತ್ವ ಭಾವ ಹೇಳೋದು, ಏಕತ್ವ ಭಾವ ಅನೇಕತ್ವ ಹೇಳೋದು, ಇದು ವಿರೋಧ ಅಲ್ವಾ ಇದು ಅಂತ ಪ್ರಶ್ನೆ ಬಂದರೆ
ಅದಕ್ಕೆ ನಕ್ಷತ್ರ ಕಾಪಿ ಅಸ್ಮದ್ರೀತಿ ಅಸ್ತಿ ಇತ್ಯುಕ್ತಂ. ಇದೆಲ್ಲ ವಿಚಾರ ಮಾಡಿದ್ದೆಲ್ಲ ನಮ್ಮ ಮತ ಪ್ರಕಾರ ಅಲ್ಲ, ನಮ್ಮ ಸಿದ್ಧಾಂತವೇ ಬೇರೆ ಅಲ್ವಾ. ವಾದಿಗಳೇನಿದ್ದ ಅವರ ಪರ ರೀತಿ ನಾವು ಮಾತಾಡಿದ್ದು ಅಷ್ಟೇ. ಇದನ್ನು ನಕ್ಷತ್ರ ಕಾಪಿ ಅಸ್ಮದ್ರೀತಿ ಅಸ್ತಿ ಇತ್ಯುಕ್ತಂ ಏನ ಪರರೀತ್ಯ ಪರಸ್ಯ ಆಪಾದನಮಿತಿ ನಿಸ್ತಾರ ಅಲ್ವಾ. ಪರರು ಈ ರೀತಿ ಆಪಾದನೆ ಮಾಡಿದ್ರೆ ಪರ ಪ್ರಕಾರವೇ ನಾವು ಉತ್ತರ ಕೊಟ್ಟಿದ್ದೀವಿ ಅಷ್ಟೇ, ನಮ್ಮ ಸಿದ್ಧಾಂತ ಅಲ್ಲ ಅಂತ ಹೇಳ್ತಾರೆ. ಏವಂ ಬಾಧಕಾಭಾವಾತ್ ಸಾಧಕ ಸದ್ಭಾವಾಚ ಭೇದಸ್ಯ ಧರ್ಮಿ ಸ್ವರೂಪತ್ವಾತ್ ನ ತತ್ಪ್ರತೀತೌ ಅನ್ಯೋನ್ಯಾಶ್ರಯತ್ವಂ ಇತ್ಯುಪಸಂಹರತಿ. ಕಡೆ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಾದ ಬಾಧ ಎಂಬತಕ್ಕಂಥದ್ದು ಬಾಧಕ ಎಂಬತಕ್ಕಂಥದ್ದಿಲ್ಲ. ಅಲ್ಲಿ 3 ಪ್ರಶ್ನೆ ಹಾಕ್ಕೊಂಡಿದ್ದಾರಲ್ಲ, ಬಾಧಕ ಇದ್ದಿದ್ದರಿಂದ ಧರ್ಮಿ ಸ್ವರೂಪತ್ವವನ್ನು ಒಪ್ಪೋದಿಲ್ವೋ ಭೇದ ಎಂಬತಕ್ಕಂಥದ್ದು, ಅಥವಾ ಅದೆಲ್ಲ ಪರ್ಯಾಯ ಪದಗಳು. ಯಾವುದೋ ಭೇದ ಅಂದರು, ಘಟ ಅಂದರು, ಪಟ ಅಂದರೆಲ್ಲ ಪರ್ಯಾಯ ಪದಗಳು ಇತ್ಯಾದಿಗಳು ಪ್ರಶ್ನೆ ಹಾಕ್ಕೊಂಡ್ರವರು. ಕಡೆಗೆ ಆಯಿತು ಅಥವಾ ಪ್ರಮಾಣ ಇಲ್ಲ ಅಂತ ಯಾವ ಪ್ರಮಾಣ ಸಿದ್ಧ ಆಯಿತು ಅಂತ ಹೇಳಿದ್ರು. ಆದ್ದರಿಂದ ಬಾಧಕ ಅಭಾವ ಭೇದ ಎಂಬುದಕ್ಕೆ ಧರ್ಮಿ ಸ್ವರೂಪ ಅಂತ ಹೇಳಿದ್ರೆ ಯಾವ ಬಾಧಕವೂ ಇಲ್ಲ. ಆದ್ದರಿಂದ ಆ ರೀತಿ ಹೇಳಿದ್ರಿಂದ ಸಾಧಕ ಸದ್ಭಾವಾಚ್ಯ ಬೇಕಾದ ಸಾಧಕಗಳು ಕೊಟ್ಟಿದ್ದು. ಆದ್ದರಿಂದಲೂ ಕೂಡ ಭೇದಸ ಧರ್ಮಿ ಸ್ವರೂಪತ್ವಾದ ನಾ ತತ್ಪ್ರತೀತವು ಭೇದದ ಘಟದ ಪ್ರತೀತಿ ಬಂದಾಗ ಅನ್ಯೋನ್ಯಾಶ್ರಯತ್ವಾದಗಳು ಯಾವುದೂ ಇಲ್ಲ. ಭೇದಜ್ಞಾನ ಬರಬೇಕಾಗಿದ್ದರೆ ವಿಶೇಷತೆಯಾಗಲಿ ಪ್ರತಿಯೋಗಿ ಅಥವಾ ಅನಿಯೋಗಿತೆಯಾಗಲಿ ಬೇಕಾಗಿಲ್ಲ, ಅನವಸ್ಥಾದಿಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಅನುವ್ಯಾಖ್ಯಾನ ಹೇಳಿದ ಶ್ಲೋಕವನ್ನು ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಅವರು. ನೋಡುವ ವಿದಾರಕ ಇತಿ ವಿದಾರಣಂ ಅಂದರೆ ದ್ವೈದೀಭಾವ ಅಂತ. ಅದು ಇದು ಭಿನ್ನ ಎಂಬ ಅರ್ಥದಲ್ಲಿ ದ್ವೈದೀಭಾವ ಅಂದರೆ ಭಿದ್ಯತೆ ಅನೇನ ಭೇದ ಇತಿ ಕರಣೇ ನಿಷ್ಪನ್ನೋಯಂ ನ ಭವತಿ ಇತ್ಯರ್ಥಃ. ವಿದಾರಕ ಅಂದರೆ ಕಿಂತು ವಿದಾರಣಂ ತಥಾ ಚ ಘಟಃ ವಿದಾರಣರೂಪ ಏವ ಸ್ಯಾತ್ ಕುತಃ ದ್ವೈದೀಭಾವಾಪತ್ತಿ ತಥಾ ವಿದಾರಣಾತ್ಮನಃ ವೇದಸ್ಯಾಪಿ ದ್ವೈತತಾ ಸ್ಯಾತ್ ಇತಿ ಭಾವಃ. ಕರಣೇ ಘನತ್ವಂ ಉಪೇತ್ಯಾಪಿ ಆಹ. ಕರಣಾರ್ಥದಲ್ಲಿ ಇಟ್ಕೊಂಡ್ರೂ ಕೂಡ ನೀವು ಏನು ಒಂದು ವಿದಾರಕತ್ವೇಪಿ ಇತಿ ಪ್ರತಿಯೋಗಿನಃ ಇತಿ ಪಂಚಮಿ. ನೋಡು ಅವ್ರು ಹೇಳಿದರು, ಪ್ರತಿಯೋಗಿನಃ ಸಕಾಶಾತ್ ಸ್ವದೇವ ಸ್ವಸ್ಮಾದೇವ ಸ್ವಾತ್ಮಾನಮಿತ್ಯರ್ಥಃ, ತನ್ನಿಂದ ತಾನೇ. ಅನುವ್ಯಾಖ್ಯಾನ ಏನು ಹೇಳ್ತಾರೆ ಅಂದರೆ ಭೇದಸ್ಯ ಚ ಸ್ವರೂಪತ್ವೇ ಯೇ ವದಂತಿ ಚ ಶೂನ್ಯತಾಂ. ಈಗ ಅನುವಾದ ಮಾಡ್ತಾ ಇರೋದು ಅವರು. ಭೇದ ಎಂಬತಕ್ಕಂಥದ್ದೇನಿದೆ ಧರ್ಮಿ ಸ್ವರೂಪ ಆಗಿಬಿಟ್ರೆ ಆಗ ವಸ್ತುವೇ ಇಲ್ಲ ಅಂತ ಆಗಬೇಕಾಗಿತ್ತಲ್ಲ ಅಂತ ಯಾರು ಹೇಳ್ತಾರೆ ಅವರು ನಿಜವಾಗ್ಲೂ ಅದ್ಭುತ ಬುದ್ಧಿ ಉಳ್ಳವರಪ್ಪ. ಒಂದು ಅದ್ಭುತಾಸ್ತೆ ಯತಃ ಅನ್ಯಸ್ಯ ಪ್ರಯೋಗಿತ್ವ ವಿಷ್ಯತೆ ಅಲ್ವ. ಇನ್ನೊಂದು ಪ್ರಯೋಗಿತ್ವ ನಾವು ಒಪ್ಪೇ ಇದ್ದೀವಲ್ಲ, ಅದನ್ನು ಇದು ಮಾಡಿಕೊಂಡಾಗ ಅದೇನೋ ಅನೇಕತ್ವ ಬರಬಹುದು. ಪ್ರತಿಯೋಗಿನೋ ಹಿ ಭೇದೋಯಂ ನತು ಸ್ವಸ್ಮಾತ್ ಕಥಂಚನ. ಪ್ರತಿಯೋಗಿನಃ ಅದು ಹಿಂದಿ ಕನ್ಯ. ಪ್ರತಿಯೋಗಿನೋ ಹಿ ಭೇದೋಯಂ, ಒಂದು ವಸ್ತು ಇಟ್ಕೊಂಡಾಗ ಏಕತ್ವ, ಬೇರೆ ವಸ್ತುಗಳೆಲ್ಲ ಇಟ್ಕೊಂಡಾಗ ಅನೇಕತ್ವ ಬರಬೇಕಂತ ಬರಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಅವ್ರು ಹೇಳಬೇಕಂತ. ನೋಡಿ, ಶ್ರೀಮಸ್ಥಿತರು ಇನ್ನು 526ರಲ್ಲಿ ಅಂಗೀಕೃತ ಇದಮುದಿತ ಅಂತ ಹೇಳಿಬಿಟ್ಟು ವಿಧಾರಣ ಶಬ್ದ ಭಾವಸಾಧನ. ವಿಧಾನ ಅಂತ ಹೇಳಿದ್ರೆ ಭಾವಸಾಧನ ಅಂದರೆ ನಾ ಹೇಳಿದ್ನಲ್ಲ, ವಿಧಾರಣ ಅಂದರೆ ಭಾವಾರ್ಥದಲ್ಲಿ ಬಂದಿತ್ತು, ಧಾತ್ವರ್ಥದಲ್ಲಿ ಭಾವಸಾಧನ. ಕರ್ಣಸಾಧನಶ್ಚೈತಿ ಪಕ್ಷದ್ವೀಪಿ ಯತ್ ಸಮಾಧಾನ ಮುಕ್ತಂ ತತ್ ಭಿದಿರಿ ವಿಧಾರಣೆ ಅಂತ ಒಂದು ಧಾತು. ಇದು ಭಿದಿಧಾತು ವಿಧಾರಣಾರ್ಥತ್ವ ಅಂಗೀಕೃತ್ಯ ಯವ ಮುಕ್ತಂ. ನಿಮ್ಮ ಪ್ರಕಾರ ಭಿದಿರಿ ವಿಧಾರಣೆ ಅಂತ ವಸ್ತುತ ಭೇದ ಎಂಬಲ್ಲಿ ಅದಲ್ಲ, ಅರ್ಥ ಅಲ್ಲ. ಸೀಳೋದು ಎಂಬ ಅರ್ಥ ತೊಗೊಂಡಿಲ್ಲ. ಇನ್ನೇನು ವಿಧಾರಕ ಎಂಬ ಅರ್ಥ ತೊಗೊಂಡಿದ್ದೀವಿ. ಅಂದರೆ ಸೀಳೋದು ಅಂದರೆ ಏನು, ಇದು ಇದರಿಂದ ಭಿನ್ನವಾಗಿದೆ ಅಂತ ಹೇಳಲಿಕ್ಕೆ ಸಾಧನ ಅಂತ ಅಷ್ಟೇ ತೊಗೊಂಡಿದ್ದು ನಾವು. ತರ್ಹಿ ವಸ್ತುತತ್ವ ಕಿಂ ಅಲ್ವಾ. ಅವರು ಹೇಳಿದ್ದನ್ನು ಅಂಗೀಕಾರ ಮಾಡ್ಕೊಂಡು ಹೇಳಿದ್ದೆ. ವಸ್ತುತತ್ವ ಏನು ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು? ವಸ್ತುತಸ್ತು
ವಿದಾರಣಾತ್ಮ ಅತ್ರ ಅಸ್ಮಾಕಂ ವಿವಕ್ಷಿತ. ವಿದಾರಣ ಎಂಬತಕ್ಕಂಥದ್ದೇ ನಮ್ಮ ಪ್ರಕಾರ ಹೇಳಿದ್ದು. ಅಂದರೆ ಅನ್ಯೋನ್ಯಾಭಾವವೇ ಇದಮುಕ್ತಂ ಭವತಿ. ಕ್ರಿಯಾ ವಾಚಿತ್ವಂ ಆಖ್ಯಾತುಂ ಏಕೈಕೋ ಅರ್ಥಃ ಪ್ರದರ್ಶಿತಃ. ಧಾತುಗಳು ಅನೇಕ ಅರ್ಥ ಇರೋದರಿಂದ ಕ್ರಿಯಾವಾಚಿತ್ವವನ್ನು ಹೇಳಲಿಕ್ಕೋಸ್ಕರವಾಗಿ ಒಂದೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಎಲ್ಲ ಕಡೆ ಅದನ್ನೇ ಇಟ್ಕೊಳ್ಳೋದಲ್ಲ ಅಲ್ವಾ. ಯಾಕೆಂದರೆ ಲೋಕ ವ್ಯವಹಾರದಿಂದ ನಾವು ಪ್ರಯೋಗ ಮಾಡಬೇಕು. ನಾವು ಲೋಕದಲ್ಲಿ ವ್ಯವಹಾರ ಹೇಗಿದೆ ಹಾಗೆ ಪ್ರಯೋಗತೋ ಅನುಗಂತವ್ಯ. ಜ್ಞಾನಿಗಳು ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ ಆ ರೀತಿ ಇಟ್ಕೋಬೇಕು. ಅಂದರೆ ಅನೇಕ ಅರ್ಥ ಹಿ ಧಾತವಃ. ಒಂದು ಧಾತುವಿಗೆ ಎಲ್ಲ ಅರ್ಥವೂ ಇದೆ, ಕೂಡೋದು ಹೇಳೋದು ಎಲ್ಲ ಇದೆ. ವ್ಯವಹಾರ ಮಾಡೋದು ಸರಿ ಮಾಡಬೇಕು ಅಷ್ಟೇ. ನಾವು ಅದನ್ನು ಮಾಡಬೇಕು. ಬಿಧಿ ವಿಭಾಗವಚನ ಅನ್ಯತ್ವವಚನ ಅಷ್ಟೇ, ಎರಡೂ ಇದೆ. ಬಿಧಿ ಅಂದರೆ ವಿಭಾಗ ಅಂತೂ ಅರ್ಥ ಇದೆ, ಅನ್ಯ ಅಂತೂ ಅರ್ಥ ಇದೆ. ಎಲ್ಲಿ ಕಂಡಿದೆ? ಭಿನ್ನೋ ಘಟ ಇತ್ಯುಕ್ತೆ ಸ್ಫುಟಿತ ಇದು ಗಮ್ಯತೆ. ಘಟ ಇಲ್ಲಿ ಭಿನ್ನವಾಯಿತು ಅಂದರೆ ಸೀಳೋಯಿತು ಅಂತ ಅರ್ಥ, ಸ್ಫುಟಿತ ಅಂತ ಅರ್ಥ. ಆದರೆ ಭಿನ್ನಂ ಗಗನಂ ಘಟಾತ್ ಇತ್ಯುಕ್ತೆ ಘಟದಿಂದ ಗಗನ ಎಂಬುದು ಭಿನ್ನ ಅಂದರೆ ತುಂಡಾಗಿದೆ ಅಂತ ಅರ್ಥನಾ? ಅದು ಇದು ಬೇರೆ ಬೇರೆ ಅಂತ ಅರ್ಥ. ವಿಜ್ಞಾಯಿತು ತತ್ರ ವಿಭಾಗ ವಿದಾರಣಾತ್ಮ ನ ಅನ್ಯತ್ವಂ. ಅಲ್ಲಿ ಅನ್ಯತ್ವ ಅಲ್ಲ. ಅಲ್ಲಿ ವಿಭಾಗ ಅಂದರೆ ಏನು? ತತ್ರ ವಿಭಾಗ ವಿದಾರಣಾತ್ಮ ನ ಅನ್ಯತ್ವಂ. ಅನ್ಯತ್ವಮೇವ ಅತ್ರ ಪ್ರಕೃತಂ. ಅದೇ ಪ್ರಕೃತವಾಗಿರುವುದಿಲ್ಲಿ. ನ ವಿಭಾಗ ಇತಿ ಅನ್ಯತಾ ಲಕ್ಷಣಸ್ಯ ಭೇದಸ್ಯ ವಸ್ತುಸ್ವರೂಪಸ್ಯ ಅಸ್ಮಾಭಿಃ ಕಥಿತೆ. ವಿದಾರಣ ಪ್ರಸಂಗೆ ಶೂನ್ಯತಾಪಾದಂ ಅಸಂಗತಮೇವ ಇತಿ ಛಲತ್ವಾತ್ ಅಂತ ಹೇಳೋದು. ವಿದಾರಣ ಅನ್ನೋ ಶಬ್ದಕ್ಕೆ ಛಲದಿಂದ ಬೇರೆ ಅರ್ಥ ಇಟ್ಕೊಂಡು ಈ ಥರ ಹೇಳಿದ್ದಾರೆ. ಅದೇ ಹೇಳಿದ್ದೆ. ನಮ್ಮ ಪ್ರಕಾರ ನಾವು ಅನ್ಯ ಅದಲ್ಲದೆ ನೀವು ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಈಗ ಒಂದೊಂದು ಧಾತುಗಳಿಗೆ ಒಂದು ಧಾತುವಿಗೆ ಎಲ್ಲ ರೀತಿಯ ಅರ್ಥವೂ ಇದೆ. ನಾವು ಪ್ರಯೋಗದಿಂದ ನೋಡಿಕೊಂಡು ಇಂತಿಂಥ ಸಂದರ್ಭ ಇಂತಿಂಥ ಅರ್ಥ ಮಾಡಬೇಕು ಅಲ್ವಾ. ಅದಕ್ಕೆ ದೃಷ್ಟಾಂತ ಎರಡು ಕೊಟ್ಟರು. ಯಾವುದು? ಒಂದು ಭೇದ ಶಬ್ದಕ್ಕೆ ವಿದಾರಣ ಅಂತ ಅರ್ಥ, ಇನ್ನೊಂದು ಭೇದ ಶಬ್ದಕ್ಕೆ ಭೇದ ಅಂತ ಅರ್ಥ. ಅದು ಅನ್ಯೋನ್ಯ ಭಾವ ಅಂತ ನಾವು ಹೇಳಿದ್ದು. ನಾವು ಅದೇ ಪ್ರಗತವಾಗಿದ್ದು, ಅನ್ಯೋನ್ಯ ಭಾವ ಪ್ರಗತವಾಗಿರೋದು. ಈಗ ಭೇದ ಪ್ರಗತವಾಗಿಲ್ಲ, ಭಿನ್ನ ಎಂಬುದು ಅಲ್ವಾ. ಅದನ್ನೇನು ಮಾಡಬೇಕು ನಾವು? ಘಟ ಭಿನ್ನ ಅಂತ ಹೇಳಿದಾಗ ಭೇದ ಎಂಬತಕ್ಕಂಥದ್ದು ಸ್ಫುಟಿತವಾಯಿತು ಅಂತ ಅರ್ಥ ಆಗಲಿ ಭೇದ ಶಬ್ದಕ್ಕೆ. ಇನ್ನೊಂದು ಘಟಾತ್ ಗಗನ ಎಂಬತಕ್ಕಂಥದ್ದು ಭಿನ್ನ ಅಂತ ಹೇಳಿದಾಗ ಅಲ್ಲಿ ತುಟಿತ ಆಯಿತು ಅಂತ ಅರ್ಥ ಅಲ್ಲ, ಅದು ಬೇರೆ ಅಂತ ಅರ್ಥ ಬರುತ್ತೆ. ಹಾಕೋಬೇಕು. ಇಲ್ಲ ಪ್ರಗತವಾದದ್ದು ಯಾವುದು? ಪ್ರಗತವಾದದ್ದು ಯಾವುದೀಗ? ಸೀಳೋದು ಯಾವುದು ಬಂದಿಲ್ಲ ಇಲ್ಲಿ. ಮತ್ತೇನಾವುದು? ಭೇದ ಮಾತ್ರ ಪ್ರಗತವಾಗಿದ್ದು. ಮತ್ತು ಅದನ್ನ ಇಟ್ಕೊಂಡು ಮಾತಾಡಬೇಕು ಅಷ್ಟೇ. ನೀವು ಯಾವುದಾದ್ರೂ ಅರ್ಥ ಒಂದು ಕ್ರಿಯಾಪದಕ್ಕೆ 1000 ಅರ್ಥ ಇದೆ, ಅದೆಲ್ಲ ಇಟ್ಕೊಂಡು ಕೂಡಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ವಾಕ್ಯಾರ್ಥ ಮಾಡೋದು ಹೇಗೆ? ಛಲ ಬರುತ್ತೆ ನಿಂಗೆ ಅಷ್ಟೇ. ಆಮೇಲೆ ಇನ್ನು ಮುಂದೆ ನಚ ಯುಗಪದ ಜ್ಞಾನ ಅನುತ್ಪತ್ತಿ ದೋಷ. ಈಗ ನಮಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ಘಟಾತ್ ಪಟಃ ಭಿನ್ನ ಅಂತ ಹೇಳಿದಾಗ ಘಟ ಅನಿಯೋಗಿಕ ಪಟ ಪ್ರತಿಯೋಗಿಕ ಭೇದ ಎಂಬುದು ತೋರ್ತಾ ಇದೆ. ಈಗ ಇಲ್ಲಿ ಭೇದ ನಮ್ಗೆ ತೋರ್ತಾ ಇದೆ, ಯುಗಪದ ತೋರ್ತಾ ಇದೆ, ಅನಿಯೋಗಿಯೂ ತೋರ್ತಾ ಇದೆ, ಪ್ರತಿಯೋಗಿ ತೋರ್ತಾ ಇದೆ, ಭೇದವೂ ತೋರ್ತಾ ಇದೆ ಅಲ್ವಾ. 3 ತೋರ್ತಾ ಇದ್ದಿತ್ತು. ಹಾಗೆ ಅಂಗುಲಿತ್ರಯವತೆ. ಆದರೆ ಯುಗಪದ ಜ್ಞಾನ ಅನುಪತ್ತಿ ದೋಷ, ಅನುತ್ಪತ್ತಿ ದೋಷ ಹುಟ್ಟೋದು ಹೇಳ್ತಾ ಇರೋದು ಒಂದೇ. ಯಾಕೆಂದರೆ ಯುಗಪದ ಜ್ಞಾನ ಅನುತ್ಪತ್ತಿ ದೋಷ ನಚ, ಅದು ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯಥಾ ಯುಗಪದೇವ ದೀಪ ಸಹಸ್ರ ದರ್ಶನೆ ಸಾಮಾನ್ಯತಃ ಸರ್ವೇ ಜ್ಞಾಯಂತೆ ಇವ ಇತಿ ತಥಾ ಸ್ಯಾತ್ ಅಂತ ದೃಷ್ಟಾಂತ ಕೊಟ್ಟರು. ಅಂದರೆ ಒಂದು ಸಾರಿ ನಾವು ಅಂದರೆ ಸಮೂಹಾಲಂಬದ ಜ್ಞಾನ ಅಂದರೆ ಸರ್ವ ವಸ್ತು ವಿಷಯಕವಾದ ಜ್ಞಾನ ಸಮೂಹಾಲಂಬದ ಜ್ಞಾನ. ಒಂದು ಸತಿ ಹೀಗೆ ನೋಡಿದಾಗ
ನಮಗೊಂದು 1000 ಪಕ್ಷಿಗಳು ಕೂತಿದ್ವು, ಒಂದೇ ಸಾರಿ ಜ್ಞಾನ ಬಂತು. ಸರ್ವವಸ್ತು ಸರ್ವ ಪಕ್ಷಿಭಿಷೇಕವಾದ ಜ್ಞಾನ ಸಮೂಹಾಲಂಬದ ಜ್ಞಾನ. ಸಮೂಹಾಲಂಬದ ಜ್ಞಾನದಲ್ಲಿ ಅದೇನಾಗುತ್ತದು, ದೀಪ ಎಂಬುದಕ್ಕಂಥದ್ದು 1000 ಇದ್ದಾಗ 1,00,000 ದೀಪ ಇಟ್ಕೊಂಡು ಒಂದೇ ಸಾರಿ ನೋಡಿದಾಗ ಅಷ್ಟು ನಮಗೆ ಕಾಣಿಸುತ್ತೆ. ಹಾಗೆ ಒಂದೇ ಸಾರಿ ಭೇದ, ಪ್ರತಿಯೋಗಿ ಮತ್ತು ಧರ್ಮಿ 3 ಕಾಣಿಸ್ಬೋದು. ಯಥಾ ಯುಗಪದೇವ ದೀಪಸಹಸ್ರ ದರ್ಶನೆ ಸಾಮಾನ್ಯತಃ ಸರ್ವೇ ಜ್ಞಾಯಂತೆ ಏವ ಇತಿ ತಥಾ ಸ್ಯಾತ್. ಹಾಗೆ ಇಟ್ಕೊಳ್ಳಿ. ಏಕಸ್ಮಿನ್ನೇವ ವಸ್ತುನಿ ವಿಶೇಷ ತೈ ಅಪಿ ಅಂಗೀಕೃತ ಏವ. ಬೇರೆ ವಿಚಾರ ಹೇಳೋದು, ಒಂದೇ ವಸ್ತುವಿನಲ್ಲಿ ಅವರು ಕೂಡ ವಿಶೇಷವನ್ನು ಒಪ್ಪಲೇಬೇಕು. ಯಾಕೆ? ನೇತಿ ನೇತಿ ಇತ್ತತ್ರ ಸರ್ವವಿಲಕ್ಷಣಾಂಗೀಕಾರ. ಅವರಲ್ಲಿ ಪರಬ್ರಹ್ಮ ಒಬ್ಬನೇ ಸತ್ಯ. ಅವನು ನೇತಿ ಅಂದರೆ ಏನು? ಮೂರ್ತವಾದ ಘಟಪಟಾದಿಗಳಲ್ಲ, ಎಲ್ಲ ಬಂದ್ಬಿಡ್ತು. ಇನ್ನೊಂದು ಸಾರಿ ನೇತಿ ಅಂದರೆ ಏನು? ಅಮೂರ್ತವಾದಕ್ಕಂಥ ಯಾವ ಗಗನಾದಿಗಳು ಅಲ್ಲ ಅಂತ ಬಂತು. ಹಾಗಾದರೆ ನೇತಿ ಅಂತ ನೀವು ಪರಮಾತ್ಮನಿಗೆ ಹೇಳಬೇಕಾಗಿದ್ದರೆ ಒಬ್ಬನಾಗಿರ್ತಕ್ಕಂಥ ಪರಬ್ರಹ್ಮನಲ್ಲಿ ಸಮಸ್ತ ವೈಲಕ್ಷಣ್ಯ ಹೆಂಗೆ ಹೇಳ್ತೀವಿ? ವೈಲಕ್ಷಣ್ಯ ಜ್ಞಾನ ಬರಬೇಕಾದ್ರೆ ಸಮಸ್ತ ವಸ್ತುಗಳ ಜ್ಞಾನ ಬೇಕು. ಒಟ್ಟಿಗೆ ಹೆಂಗೆ ಬಂತು ಹೇಳಿ. ಹಾಗೇನು ಮಾಡುತ್ತೆ? ಇರೋದೇ ವಿಶೇಷದಿಂದ ಬಂತು ಅಂತ ನೀವು ಹೇಳಬೇಕು. ಬೇರೆ ಮಾರ್ಗವೇ ಇಲ್ಲ ನನಗೆ ಕೂಡ. ನೇತಿ ಇತ್ತತ್ರ ಸರ್ವ ವೈಲಕ್ಷಣ್ಯಂಗೀಕಾರ ವಿಶೇಷ ಅನಂಗೀಕಾರೇಚ ಪುನರುಕ್ತೇ. ನೇತಿ ವಿಶೇಷ ಒಪ್ಪಲಿಲ್ಲ ಅಂತ ನೀವು ಅಂತ ಹೇಳಿದ್ರೆ ಆಗ ನೇತಿ 2 ಸತಿ ಯಾಕೆ ಅಲ್ವಾ? ಒಂದು ಸತಿ ಪುನರುಕ್ತಿ ದೋಷ ಬರುತ್ತೆ. ಅಲ್ಲದೆ ಘಟಾದ ವೈಲಕ್ಷಣ್ಯವೇ ಪಡಾದ ವೈಲಕ್ಷಣ್ಯಂ ಅಲ್ವಾ? ಘಟದಿಂದ ವೈಲಕ್ಷಣ್ಯ ಏನು ಅದೇನೇ, ಪಟದಿಂದ ವೈಲಕ್ಷಣ್ಯ ಅದೇ ಇರುತ್ತಾ? ಅದೇನಿಲ್ಲ. ಇನ್ನೇನು ಆ ರೀತಿ ಹೇಳಿದ ಅನುಭವ ವಿರೋಧ. ತಸ್ಮಾತ್ ಭೇದ ದರ್ಶನಂ ಯುಕ್ತಮೇವ. ಭೇದ ಎಂಬುದು ನಮ್ಮ ಕಂಡೇ ಕಾಣುತ್ತೆ ಅಂತ ಇಷ್ಟು ಅವರ ಸಾಮಾನ್ಯದ ಅರ್ಥ. ಈಗ ಏನು ಹೇಳ್ತಾರೆ? ಪಟಃ ಪ್ರದೀಯಮಾನ ಸರ್ವ ವ್ಯಾವರ್ತತೆಯು ಪ್ರದೀಯತೆ ಇತ್ಯುಕ್ತಂ. ಪಟ ಎಂಬುದಕ್ಕಂಥದ್ದೇನಿದೆ ಧರ್ಮಿ, ಅದು ತೋರುವಾಗ ಹಿಂದಕ್ಕೆ ಹೋದರವರು ಸರ್ವ ವ್ಯಾವರ್ತತೆಯ, ಯಾಕೆ ಉಪಸಂಹಾರ ಹೇಳ್ತಾ ಇರ್ತಿದ್ರು, ಸರ್ವ ವ್ಯಾವರ್ತತೆಯ ಅಂದರೆ ಇದು ಘಟವಲ್ಲ, ಪಟ ತೀರ್ಕೊಂಡಾಗ ಘಟವಲ್ಲ, ದೇವದತ್ತ ಅಲ್ಲ, ಅವನಲ್ಲ, ಇವರಲ್ಲಿ ಎಲ್ಲ ರೀತಿಯ ವಸ್ತುಗಳು ವ್ಯಾವರ್ತವಾಗಿ ಬರುತ್ತೆ ಅಂತ ಹೇಳಿದ್ರು. ಅದು ಸರಿಯಲ್ಲ, ಬರೋದಿಲ್ಲ ಅಂತ ಮಾಯಾವಾದಿಗಳು ಆಕ್ಷೇಪ ಮಾಡ್ತಾರೆ. ಯಾಕೆ? ಪ್ರತಿಯೋಗಿ ಭೂತಸ್ಯ ಸರ್ವಸ್ಯ. ಯಾವುದು ಪ್ರತಿಯೋಗಿಯಲ್ಲಿ? ಸರ್ವ ವ್ಯಾವರ್ತತೆ ಅಂತ ಹೇಳುವಾಗ ವ್ಯಾವರ್ತ ಅಂದರೆ ಭೇದಕ್ಕೆ ಪ್ರತಿಯೋಗಿ ಆಗಿದ್ದು ಸರ್ವ. ಆ ಸರ್ವಜ್ಞಾನ ಬರೋದು ಹೇಗೆ ನಮಗೆ? ಸರ್ವಜ್ಞಾನ ಬರೋದು ಹೇಗೆ? ಆಗಲ್ಲಪ್ಪ. ಯಾವ ಇದರಿಂದ ಇಂದಿನಿಂದ ಬರೋದು ನಮಗೆ? ಎಲ್ಲ ವಸ್ತುಗಳು ಬರೋದು ಯಾವುದರಿಂದ? ಹಾಂ, ಅದರಿಂದ ಎಲ್ಲಿ ಬರುತ್ತೆ? ಚಕ್ಷುವಿಂದ. ಯಾವುದೇ ನಮ್ಮ ಕಡೆ ಒಂದು 4 ವಸ್ತುಗಳು ಜ್ಞಾನ ಬರ್ಬೋದು ಅಷ್ಟೇ. ಸರ್ವ ವ್ಯಾವರ್ತತೆಯ ಜ್ಞಾನ ಬರಬೇಕಾಗಿದ್ದರೆ ವ್ಯಾವೃತ್ತ ಅಂದರೆ ಏನು? ಭೇದ ಅಂತ ಅರ್ಥ. ಸರ್ವ ವ್ಯಾವೃತ್ತವಾಗಿದೆ ಪಟ ಅಂತ ಹೇಳಬೇಕಾಗಿದ್ದರೆ ನಮಗೆ ಸರ್ವ ವ್ಯಾವೃತ್ತಿಗೆ ಪ್ರತಿಯೋಗಿ ಯಾವುದು? ಸರ್ವವೂ ಜ್ಞಾನ ಹೇಗೆ ಬಂತು ನಿಮಗೆ? ಪ್ರತ್ಯಕ್ಷದಿಂದ ಬರುತ್ತಾ? ಅನುಮಾನದ ಹೆಂಗೆ ಬರುತ್ತೆ? ಬರಲ್ಲ. ಮತ್ತು ಸಾಕ್ಷಿಯಿಂದ ಬರುತ್ತೆ ಅಂತ ಹೇಳಬೇಕು. ಸಾಕ್ಷಿ ನಿತ್ಯ ಆಮೇಲೆ ಯಾವಾಗಲೂ ಇದೆ ಅಂತ ಆಯಿತು ಅಲ್ವಾ? ಹಾಗಾದ್ರೆ ಒಂದು ಯಾವಾಗಲೂ ಇದೆ ಅಂತ ಆಯಿತು, ಇನ್ನೊಂದು ಯಾವಾಗಲೂ ಇಲ್ಲ. ಯಾವುದು ಇನ್ನೊಂದು ಜ್ಞಾನ? ಯಾವುದು? ಧರ್ಮಿಜ್ಞಾನ ಬಂದಾಗ ನಿಮಗೆ ಧರ್ಮಿಜ್ಞಾನ ಬಂದಾಗ ಅದು ಹೇಗೆ ಬಂದಿದ್ದು ನಿಂಗೆ? ಅಯಂ ಘಟ ಅಂತ ಮನೋವೃತ್ತಿ ರೂಪವಾದ ಜ್ಞಾನ ಬಂತು. ಅದು ಜನ್ಯ. ಒಂದು ಜನ್ಯ, ಒಂದು ಅಜನ್ಯ, ಇದೆರಡು ಒಂದಾಗೋದು ಹೇಗೆ ಅಂತ ಪುನಃ ಪ್ರಶ್ನೆ. ಗೊತ್ತಾಯ್ತು ಹೇಗೆ ಅಂತ? ಹಾಂ, ಪ್ರತಿಯೋಗಿ ಜ್ಞಾನ ಯಾವುದು? ಸರ್ವಸ್ಮಾತ್ ವ್ಯಾವೃತ್ತ ಅಂತ ನೀವು ಹೇಳಬೇಕಾಗಿದ್ದರೆ ವ್ಯಾವೃತ್ತ ಅಂದರೆ ಏನು? ಭಿನ್ನವಾಗಿದೆ ಅಂತ ಅರ್ಥ. ಭಿನ್ನ ಅಂದರೆ ಭೇದ ಉಳ್ಳದ್ದಾಗಿದೆ ಅಂತ ಅರ್ಥ. ಭೇದ ಉಳ್ಳದ್ದು ಅಂತ ಹೇಳಿದ ಮೇಲೆ ಭೇದಕ್ಕೆ ಪ್ರತಿಯೋಗಿ ಯಾವುದು? ಸರ್ವ ಅಂತಾಯಿತು. ಸರ್ವ ವಸ್ತುಗಳು ಅದು ಸಾಕ್ಷಿಯಿಂದ ಬರೋದು, ನಮಗೆ ನೋಡಿ ಬರುತ್ತಾ ನಮಗೆ ಅಲ್ವಾ? ಸಾಕ್ಷಿಯಿಂದ ಬರೋದು. ಸಾಕ್ಷಿ ನಿತ್ಯ ಅಂದಮೇಲೆ ಆ ಜ್ಞಾನವು ನಿತ್ಯ, ಅದು ಯಾವಾಗಲೂ ಇದ್ದೇ ಇದೆ. ಇನ್ನು ಇದ್ರ ಬರೋದು ಯಾವುದು ನಮಗೆ? ಧರ್ಮಿಜ್ಞಾನ ಬರೋದು ಹೇಗೆ? ಪ್ರತ್ಯಕ್ಷದಿಂದ ಬರೋದು ಅಥವಾ ಮನಸ್ಸಿನಿಂದ ಬರತಕ್ಕಂಥ. ಅವ್ರ ಪ್ರಶ್ನೆ ಏನಂದರೆ ಮನಸ್ಸು ಅಣು ಆದ್ದರಿಂದ ಸರ್ವಂತ ಜ್ಞಾನ ಬರೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಸಾಕ್ಷಿಯಿಂದ ಬರೋದು ಅಂತ ನಮ್ಮ ಉತ್ತರ. ಪಟಃ ಪ್ರದೀಯಮಾನ ಸರ್ವ ವ್ಯಾವರ್ತತೆ ಇವ ಪ್ರದೀಯತೆ ಇತ್ಯುಕ್ತಂ. ಅದು ಹಿಂದೆ ಹೇಳಿದ್ದಾರೆ. ಅದು ಅಯುಕ್ತಂ, ಅದು ಸರಿಯಲ್ಲ. ಪ್ರತಿಯೋಗಿ ಭೂತಸ್ಯ ಸರ್ವಸ್ಯ ನೋಡು. ಸರ್ವ ವ್ಯಾವೃತ್ತ ಅಂತ ಹೇಳಬೇಕಾಗಿದೆ. ಪ್ರತಿಯೋಗಿ ಯಾವುದು? ಸರ್ವ. ಧರ್ಮಿಣಶ್ಚ ಪಟಸ್ಯ ಯುಗಪಜ್ಞಾನ ಅಸಂಭವ.
ಅದು ಸರ್ವಜ್ಞಾನ ಬರೋದಿಲ್ಲ, ಇದು ಬರೋದಿಲ್ಲ. ಎರಡು ಒಟ್ಟಿಗೆ ಬಂದಿದ್ದು ಬೇಕಾದ್ರೆ ಅದೇ ಇದು ಅಂಥೇಳಿ. ಧರ್ಮಿಜ್ಞಾನ ಬಂದಾಗ ಸಮಸ್ತ ವಸ್ತುಗಳ ಜ್ಞಾನ ಬರುತ್ತೆ ಅಂಥೇಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ತ ವಸ್ತುಗಳ ಜ್ಞಾನ ಬಂದಿದ್ದು, ವ್ಯಾವರ್ತತೆಯ ಜ್ಞಾನ ಬಂದಿದ್ದರೆ ಆಗ ಧರ್ಮಿ ಸ್ವರೂಪ ಅಂತ ಬೇಕಾದ್ರೆ ಹೇಳೋಣ. ಆ ರೀತಿ ಅನುಭವ ಇಲ್ಲ, ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಪ್ರತಿಯೋಗಿಭೂತವಾದಕ್ಕಂಥ ಸರ್ವಸ್ಯ ಜ್ಞಾನ ಧರ್ಮಿಣಶ್ಚ ಪರಸ್ಯ ಯುಗಪಜ್ಞಾನ ಅಸಂಭವ. ಯಾಕೆ ಅಂದರೆ ಯಾವತ್ತೂ ಕೂಡ ಒಂದು ನಿಯಮ ಇದೆ. ಒಂದು ಜ್ಞಾನ ಎರಡನೇ ಮೊದಲಾದ ಜ್ಞಾನಗಳೆಲ್ಲ ಮೊದಲನೇ ಜ್ಞಾನಕ್ಕೆ ನಾಶಕ ಅಂತ ಒಂದು ನಿಯಮ ತಾರ್ಕಿಕರು ಒಪ್ಪಿರೋರು. ಏನು? ದ್ವಿತೀಯಾದಿ ಜ್ಞಾನಗಳು ಮೊದಲನೇ ಜ್ಞಾನಕ್ಕೆ ನಾಶಕ ಅಂತ ಅರ್ಥ. ಅಂದರೆ ವದ್ಯ ಘಾತುಕ ಭಾವ ಇದಿದೆ, ಅಲ್ಲಿ ವಿರೋಧ ಇದೆ. ಯಾಕೆ? ಒಂದು ಜ್ಞಾನ ಬಂತು ಅಂತ ಹೇಳಿದ್ರೆ ಎರಡನೇ ಜ್ಞಾನ ಎಂಬತಕ್ಕಂಥದ್ದು ಬಂದಾಗ ಇದು ಇರೋದೇ ಇಲ್ಲ. ಮತ್ತು ವದ್ಯಘಾತಕ ಜ್ಞಾನ ಇದೆ. ಈ ಎರಡನೇ ಜ್ಞಾನ ಬಂದಾಗ ನಿಮಗೆ ಮೊದಲನೇ ಜ್ಞಾನ ಇಲ್ಲೇ ಇಲ್ಲ. ಇದು ಕೂಡ ಒಂದು ದೋಷ ಇದೆ. ಹೆಂಗೆ ಕೊಡಿಸ್ತೀರಿ ಅಂತ. ಧರ್ಮಿಣಶ್ಚ ಪರಸ್ಯ ಯುಗಪಜ್ಞಾನ ಸಮೃದ್ಧಿ. ಯಾಕದು ಹೇಳಿದ್ದು ಅಂದರೆ ಅವರ ಪ್ರಶ್ನೆ, ಧರ್ಮಿಣಶ್ಚ ಪರಸ್ಯ ಯುಗಪಜ್ಞಾನ ಅಸಂಭವ. ಜ್ಞಾನ ಬರೋದಿಲ್ಲ. ನಮಗೆ ಯುಗಪತಿ ಜ್ಞಾನ ಬರ್ಬೋದು, ನಮ್ಮಲ್ಲಿ ಅವರಿಗೆ ಯುಗಪತಿ ಜ್ಞಾನ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ. ಯದ್ಯಪಿ ಜ್ಞಾನಾನಾಂ ವದ್ಯಘಾತುಕ ಭಾವೇನ ಯುಗಪದ್ಯಮಸ್ತಿ ಅಲ್ವಾ. ವದ್ಯಘಾತುಕ ಭಾವ ಇತ್ತು ಅಂದರೆ ಜ್ಞಾನಗಳಿಗೆ ವದ್ಯಘಾತುಕ ಭಾವ ಒಪ್ಪಲೇಬೇಕು. ವದ್ಯಘಾತುಕ ಭಾವ ಅಂದರೆ ಏನು? ಒಂದು ಕೊಲ್ಲೋದು, ಒಂದು ಕೊಲ್ಲಲು ಪಡೋದು. ಹಾಗೆ ದ್ವಿತೀಯಾದಿ ಜ್ಞಾನಗಳು ಬಂದಾಗ ಮೊದಲನೇ ಜ್ಞಾನ ಬಂದು ನಾಶ ಆಗುತ್ತೆ ಅಂತ ಹೇಳಿದ್ರೆ ವದ್ಯಘಾತುಕ ಭಾವ ಇದೆ ಅಂತಾಯಿತು. ಈಗ ಬೆಕ್ಕಿರೋದೆಲ್ಲೋ, ಇಲಿ ಇರೋದೆಲ್ಲೋ ಅಂತ ಹೇಳಿದ್ರೆ ಆಗತ್ತಾ? ಮತ್ತು ಯಾರು ಒಂದೇ ಸ್ಥಳದ ಬರಬೇಕು ಅಂತಾಯಿತು. ಹಾಗಾದ್ರೆ ಎರಡು ಕೂಡ ಒಂದೇ ಸ್ಥಳದ ಇದಲ್ರಿ ಅಂತ ನಾವು ಹೇಳ್ತಾ ಇರೋದು. ಗೊತ್ತಾಗಲಿಲ್ಲ? ಯದ್ಯಪಿ ಅವರು ಅದನ್ನೇ ಹೇಳ್ತಾರೆ. ಯದ್ಯಪಿ ಜ್ಞಾನಾನಾಂ ವದ್ಯಘಾತುಕ ಭಾವೇನ ಯೌಗಪದ್ಯಂ ಅಂದರೆ ಏನು? ಇಲಿ ಒಂದು ಕಡೆ ಇರೋದು, ಬೆಕ್ಕು ಒಂದು ಕಡೆ ಇರೋದಾದರೆ ವದ್ಯಘಾತುಕ ಭಾವ ಕೂಡಲ್ಲ. ಬೆಕ್ಕು ಎಲ್ಲಿದೋ ಅಲ್ಲಿ ಇಲಿ ಇರಬೇಕು, ಇಲಿ ಎಲ್ಲಿದೋ ಅಲ್ಲಿ ಬೆಕ್ಕಿರಬೇಕು. ಹಾಗೆ ದ್ವಿತೀಯಾದಿಗಳ ಜ್ಞಾನ ಏನಿದೆ ಅದು ಮೊದಲನೇ ಜ್ಞಾನಕ್ಕೆ ನಾಶಕ ಅಂತ ಹೇಳಿದ ಮೇಲೆ ಅಲ್ವಾ ವದ್ಯಘಾತುಕ ಭಾವ ಇದೆ ಅಂತ ಹೇಳಿದಾಗಾಯಿತು. ವದ್ಯಘಾತುಕ ಒಂದೇ ಕಡೆ ಇರಬೇಕು. ಹಾಗೆ ಒಂದೇ ಸರ್ತಿ ಜ್ಞಾನ ಬರುತ್ತೆ ಅಂತ ಆಯಿತು ನಮಗೆ. ಏಕ ಸಹ ಅವಸ್ಥಾನ ಯೋಗಪದ್ಯ ಇದೆ ವಸ್ತುತ ಅಲ್ವಾ. ಆದರೆ ಉತ್ಪತ್ತಿ ಇಲ್ಲ ಅಂತ ಹೇಳ್ತಾ ಇರೋದು. ಜ್ಞಾನ ಒಟ್ಟಿಗೆ ಇರ್ಬೋದು, ಜ್ಞಾನ ಒಟ್ಟಿಗೆ ಹುಟ್ಟಲ್ಲ ಅಂತ ಹೇಳ್ತಾ ಇರೋದು. ಯಾವುದು? ಯಾವ ಜ್ಞಾನಗಳು ಎರಡು ಜ್ಞಾನಗಳು ಒಟ್ಟಿಗೆ ಹುಟ್ಟಲ್ಲ, ಒಟ್ಟಿಗೆ ಇರ್ಬೋದು ಬೇಕಾದ್ರೆ. ಯೌಗಪದ್ಯ ಇರ್ಬೋದು, ಯುಗಪತ್ತಿ ಇರ್ಬೋದು ಬೇಕಾದ್ರೆ, ಆದರೆ ಒಟ್ಟಿಗೆ ಹುಟ್ಟಲ್ಲ ಅಂತ ನಾವು ಆಕ್ಷೇಪ ಮಾಡ್ತಾ ಇರೋದು. ಯದ್ಯಪಿ ಜ್ಞಾನಾನಾಂ ವದ್ಯಘಾತುಕ ಭಾವೇನ ಯೋಗಪದ್ಯಮಸ್ತಿ ತದಾಪಿ ಯುಗಪದ್ ಉತ್ಪತ್ತಿ ನಾಸ್ತಿ. ಒಂದೇ ಸಾರಿ ಹುಟ್ಟೋದು ಅಂತಿಲ್ಲ. ಜ್ಞಾನ ದೀಪದ ಜ್ಞಾನ ಎಲ್ಲ ಬರ್ಬೋದು ನಮಗೆ ಒಂದೇ ಸಾರಿ ಬೇಕಾದ್ರೆ. ಒಟ್ಟಿಗೆ ಹುಟ್ಟೋದು ಅಂದರೆ ಬರಲ್ಲ. ಅದ್ಯಾಕೆ ಬರಬಾರ್ದು ಅಂತ ಪ್ರಶ್ನೆ ಬಂದು ಕಾರಣ ಕೊಡ್ತಾ ಇದ್ದಾರೆ. ಮನಸಃ ಅಣುತ್ವೇನ. ಆದರೆ ಅವನಿಗೆ ಎಲ್ಲ ವಸ್ತುಗಳ ಜ್ಞಾನ ಹುಟ್ಟಿತು ಅಂತ ಹೇಳಿದ್ರೆ, ಎಲ್ಲ ವಸ್ತುಗಳ ಜ್ಞಾನ ಹುಟ್ಟಿತು ಅಂತ ಹೇಳಿದ್ರೆ ಹಾಗೆ ಆಯಿತು ಒಂದೇ ಸಾರಿ. ಯಾಕೆ? ಮನಸ್ಸಿಗೆ ಮತ್ತು ಆತ್ಮ ಮನಸ ಸಂಯುಜ್ಯತೆ. ಆತ್ಮನಿಗೆ ಮನಸ್ಸಿಗೆ ಸಂಯೋಗ ಆಗಬೇಕು, ಮನಸ್ಸಿಗೆ ಮತ್ತು ಇನ್ಯಾವುದಕ್ಕೆ ಇಂದ್ರಿಯಕ್ಕೆ ಸಂಪರ್ಕ ಆಗಬೇಕು, ಇಂದ್ರಿಯಕ್ಕೆ ಮತ್ತು ವಸ್ತು ಸಂಪರ್ಕ ಆಗಬೇಕು. ಆಗ ಅಯಂ ಘಟ ಅಂತ ಜ್ಞಾನ ಬರೋದು. ಈ ಕ್ರಮ ಇದೆ. ಆದರೆ ಮನಸ್ಸೆಂಬುದಕ್ಕಂಥದ್ದು ಅಣು ಅಂತ ಹೇಳಿದ ಮೇಲೆ ಯುಗಪದ ಅನೇಕ ಇಂದ್ರಿಯ ಸನ್ನಿಕರ್ಷ ಇಲ್ಲ, ಒಂದೇ ಸಾರಿ ಅಣು. ಅದು ಯಾವುದು? ಮನಸ್ಸು ಅಣು. ಆದ್ದರಿಂದ ಒಂದೇ ಸಾರಿ ಎಲ್ಲ ಇಂದ್ರಿಯಗಳಿಗೂ ಕೂಡ ಸನ್ನಿಕರ್ಷ ಆಗೋದಿಲ್ಲ ಅಲ್ವಾ. ಯಾಕೆ? ಒಂದಕ್ಕೆ ಆಗೋದು ಬೇಕಾದ್ರೆ ಯಾವುದಕ್ಕಾದರೂ ಕೂಡ. ಮನಸ್ಸಃ ಅಣುತ್ವೇನ ಯುಗಪದೇ ಅನೇಕ ಇಂದ್ರಿಯ ಸನ್ನಿಕರ್ಷಾಭಾವ. ಅಂದರೆ ಏನು? ಎಲ್ಲ ವಸ್ತುಗಳನ್ನು ಕೂಡ ಈ ಕಣ್ಣು ನೋಡ್ತು ಅಂತ ಹೇಳಿದ್ರೆ ಆ ಮನಸ್ಸು ಈ ಕಣ್ಣಿಗೆ ಸಂಬಂಧ ಆಗಿರಬೇಕು. ನೋಡಬೇಕಾದದು ಎಲ್ಲ ವಸ್ತುಗಳು ನೋಡಬೇಕದು ಕಣ್ಣು. ಆ ಕಣ್ಣು ನೋಡ್ಬೇಕಾದ್ರೆ ಜ್ಞಾನ ಬರಬೇಕು, ಉತ್ಪತ್ತಿ ಆಗಬೇಕಾಗಿದ್ದರೆ ಮನಸ್ಸಿಗೆ ಮತ್ತು ಇಂದ್ರಿಯ ಸನ್ನಿಕರ್ಷ ಇರಬೇಕು. ಆದರೆ ಮನಸ್ಸು ಅಣು ಆದ್ದರಿಂದ ಇಂದ್ರಿಯ ಸನ್ನಿಕರ್ಷ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಸ್ತು ನೋಡಲಿಕ್ಕೆ ಆಗೋದೇ ಇಲ್ಲ. ಅದು ಹುಟ್ಟಲಿಕ್ಕೆ ಹೇಳ್ತಾ ಇರೋದು. ಜ್ಞಾನ ಒಟ್ಟಿಗೆ ಇರ್ಬೋದು. ಈಗ ನಮ್ಮಲ್ಲಿ ಎಲ್ಲ ಜ್ಞಾನವೂ ಇದೆ, ಇರ್ಬೋದು, ಏನು ತೊಂದರೆ ಇಲ್ಲ. ಹುಟ್ಟಲಿಕ್ಕೆ ನಾ ಹೇಳ್ತಾ ಇರೋದು. ಯಾಕೆ? ಮನಸ್ಸಃ ಅಣುತ್ವೇನ ಯುಗಪದ ಅನೇಕ ಇಂದ್ರಿಯ ಸನ್ನಿಕರ್ಷ. ಅದು ಹೇಳಿ ಬರಲ್ಲ. ಏಕ ಇಂದ್ರಿಯ ವಿಷಯೇಪಿ. ಮತ್ತು ಹಾಗೆ ಏಕ ಇಂದ್ರಿಯ ವಿಷಯೇಪಿ ಅಂದರೆ ಏನು? ಒಂದೇ ಇಂದ್ರಿಯದಿಂದ
ವಸ್ತುವಿನ ಜ್ಞಾನ ಬರುತ್ತೆ ಅಂದರೆ ಏಕ ಇಂದ್ರಿಯಕ್ಕೆ ವಿಷಯವಾಗಿದ್ದರೂ ಕೂಡ, ಅಂದರೆ ಏನು, ಒಂದು 1000 ದೀಪ ಇಟ್ಟಾಗ ನಾವು ಒಂದು ಸತಿ ನೋಡಿದ್ವಿ ಅಂದರೆ 1000 ದೀಪ ಜ್ಞಾನ ಬಂದ್ಬಿಡ್ತಲ್ಲ ಅಲ್ವಾ. ನೋಡಾದ್ರೆ ಏಕ ಇಂದ್ರಿಯ ವಿಷಯೇಪಿ ಏನಾಗುತ್ತೆ, ಏಕ ಇಂದ್ರಿಯ ವಿಷಯ ಅಂದರೆ ಏನು, ಒಂದೇ ಇಂದ್ರಿಯಕ್ಕೆ ಸಮಸ್ತ ವಸ್ತುಗಳು ಕೂಡ ಕಾಣಿಸಿದಾಗ ಸಮಸ್ತ ವಸ್ತುಗಳಿಗೆ ಏಕ ಇಂದ್ರಿಯಕ್ಕೆ ವಿಷಯವಾಯಿತು. ಈಗ ಆದರೂ ಕೂಡ ಸಜಾತೀಯ ಆತ್ಮಗುಣಾನ ಯುಗಪದ ಉತ್ಪತ್ತ್ಯದರ್ಶನ, ಸಜಾತೀಯವಾದ ಆತ್ಮನ ಗುಣ. ಆತ್ಮಗುಣ ಅಂತ ಯಾಕೆ ಹೇಳಿದ್ರು? ಸ್ವರೂಪ. ಸಜಾತೀಯವಾದ ಆತ್ಮಗುಣ ಅಂತ ಯಾಕೆ ಹೇಳಿದ್ರು? ಆತ್ಮಗುಣ ಅಂದರೆ ಆತ್ಮಗುಣ ತೊಗೋಬಾರ್ದು. ಆತ್ಮಗುಣ ಹೆಂಗಾಗುತ್ತೆ? ಸಜಾತೀಯವಾದ ಆತ್ಮಗುಣ ತೊಗೊಳಿಕ್ಕೆ ಬರೋಲ್ಲ. ಮತ್ತೇನು ತೊಗೋಬೇಕು? ಆತ್ಮದ ಗುಣವಾದ ಮನೋ ಏನಿದೆ ಅದರ ಯಾವುದು ಮನೋವೃತ್ತಿ ರೂಪವಾದ ಜ್ಞಾನ ಅಂತ ತೊಗೋಬೇಕು. ನೋಡಿ ಏನು ಬರೀತಾರೆ. ಏಕಾಧಿಕರಣ್ಯ ಅಂತ ಯೋಗಪದ್ಯ ಅಂತ ಒಂದು ಅಧಿಕರಣ ಇರ್ಬೋದು ಅಂತಾರೆ. ಆತ್ಮಗುಣ ಅನಾಮ್ ನೋಡು, ಆತ್ಮಸ್ವಾಮಿಕಾನ ಮನೋನಿಷ್ಠಾನಂ ಇತ್ಯರ್ಥಃ. ಆತ್ಮವೇ ಸ್ವಾಮಿಯಾಗಿ ಉಳ್ಳಂಥ, ಸ್ವಾಮಿ ಅಂದರೆ ಅಧೀನ. ರಾಯರು ಬರೀತಾರೆ ನೋಡು, ಆತ್ಮಗುಣ ಅನಾಮ್ ಆತ್ಮಸ್ವಾಮಿಕಾನಾಂ ಅಂದರೆ ಆತ್ಮವೇ ಸ್ವಾಮಿಯಾಗಿ ಉಳ್ಳ, ಅಧೀನವಾಗಿ ಉಳ್ಳ ಯಾವುದು ಮನೋನಿಷ್ಠವಾಗಿರ್ತಕ್ಕಂಥದ್ದು. ಇದು ಕೂಡ ಅಷ್ಟೇ, ನಾವು ಹೇಳಿದ್ದಲ್ಲ, ಅದು ನಮ್ಮಿಂದ ಆತ್ಮದಿಂದ ಜ್ಞಾನ ಹುಟ್ಟಬಹುದು. ಪರರು ಮನೋಜನ್ಯ ಅಂತ ಹೇಳ್ತಾರೆ. ಇನ್ನೊಬ್ಬರು ಪ್ರಾಭಾಕರರು ಹೇಳ್ತಾರೆ ಸ್ಮೃತಿ ಮತ್ತು ಮನೋಜನ್ಯವಾದದ್ದು ಅಂತ ತಾರ್ಕಿಕ ಹೇಳಿದರೆ, ಮನೋಜನ್ಯವಾದ ಜ್ಞಾನ ಮುಂದೇನು ಹೇಳ್ತಾರೆ ಅದೇ ಬೇಡ ಈಗ ನಮಗೆ ಅಂತ ಹೇಳಿದಾಗ ಆಯ್ತದು ಬೇರೆಯವ್ರ ಪ್ರಕಾರ ಹೇಳಿದ್ದು ಅಂತ ಅರ್ಥ. ಅದು ಧರ್ಮಾಧರ್ಮಾದಿ ವಿಜಾತಿ ವ್ಯಾವರ್ತತ್ವ ಸಜಾತೀಯ ಅಂತ. ಧರ್ಮಾಧರ್ಮಾದಿ ವಿಜಾತಿಗಳೇನಿದೆ ಅದನ್ನು ವ್ಯಾವೃತ್ತಿಗೊಳಿಸಲಿಕ್ಕೋಸ್ಕರ ಸಜಾತೀಯವಾದಕ್ಕಂತಹ ಅಂತ ಹೇಳಿದರು. ಅದೇ ಹೇಳಿದಾಗ ಆಯಿತು. ಒಟ್ಟಾಗಲಿ ಈಗ ನೋಡಿ, ಏಕ ಇಂದ್ರಿಯ ವಿಷಯೇಪಿ, ಒಂದೇ ಇಂದ್ರಿಯದಿಂದ ಎಲ್ಲ ವಸ್ತುಗಳು ವಿಷಯವಾಗತ್ತೆ ಅಂತ ಇಟ್ಕೊಂಡ್ರೂ ಕೂಡ, ಅಂದರೆ ಒಂದು ಇಂದ್ರಿಯಕ್ಕೆ ಸಮಸ್ತ ವಸ್ತುಗಳು ಕೂಡ ವಿಷಯವಾಗತ್ತೆ ಅಂತ ನೀವು ಇಟ್ಕೊಂಡ್ರು, ಸಜಾತೀಯವಾದ ಆತ್ಮ ಅಂದರೆ ಆತ್ಮ ಅಧೀನಕವಾದ ಆತ್ಮ ಸ್ವಾಮಿಕವಾದ ಮನೋವೃತ್ತಿ ರೂಪವಾದಕ್ಕಂಥ ಜ್ಞಾನ ಇದೆ. ಅದು ಯುಗಪದ ಉತ್ಪತ್ತಿ ಅದರ್ಶನ, ಒಟ್ಟಿಗೆ ಹುಟ್ಟಲ್ಲ. ಒಂದಾದ್ಮೇಲೆ ಜ್ಞಾನ ಬರೋದು, ಮನಸ್ಸಿಂದ ಜ್ಞಾನ ಬರೋದು. ಒಂದು ಯಾಕೆ ಮನಸ್ಸೆಂಬತಕ್ಕಂಥದ್ದು ಅದು ಅಣುವಾದ್ದರಿಂದ ಒಟ್ಟಿಗೆ ಎಲ್ಲ ಜ್ಞಾನ ಹುಟ್ಟಿಸಲ್ಲ. ಅದು ಒಂದಾದ್ಮೇಲೆ ಹುಟ್ಟಿಸೋದು. ನಚ ಇತಿ ನಚ ಯುಗಪದ ಇಷ್ಟು ನಚ ಯುಗಪದ ಜ್ಞಾನ ಅನುಪತ್ತಿ ದೋಷ ಎಂಬುದಕ್ಕೆ ಇಷ್ಟು ದೋಷ, ಇಷ್ಟು ವಿಚಾರ ಅವರದು. ಕುತಃ ನ ಇತ್ಯತಃ ಯಥ ಇತಿ, ಹಾಗೆ ಹೇಳಬಾರ್ದು. ಯಾಕೆ ಅಂದರೆ ಯಥ ದೃಶ್ಯತೆ ಅನೇನ ಇತಿ ದರ್ಶನಂ ಚಕ್ಷುಸ್ಸನ್ನಿಕರ್ಷಃ. ನೋಡಲ್ಲಿ ದೀಪಸಹಸ್ರ ದರ್ಶನ ಅಂದರು. ದೀಪಸಹಸ್ರ ದರ್ಶನ ಅಂದರೆ ಏನು? ದೃಶ್ಯತೆ ಅನೇನ, ಯಾವುದರಿಂದ ನಾವು ವಸ್ತುಗಳನ್ನು ನೋಡಬಹುದು ಅದು ದರ್ಶನ. ಅಂದರೆ ಏನು? ಇಂದ್ರಿಯ ಸನ್ನಿಕರ್ಷ ಅಂತ ತಗೋಬೇಕು. ಆದರೆ ಚಕ್ಷುಸ್ಸನ್ನಿಕರ್ಷವಾದಾಗ ಒಂದೇ ಸಾರಿ ನಮಗೆ ಅಷ್ಟು 1000 ದೀಪಗಳ ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ. ತಥಾ ಸ್ಯಾತ್ ಪ್ರಗತಿ ಇತಿ ಶೇಷಃ. ಯದ್ಯಪಿ ಯುಗಪದ್ ಅನೇಕ ಜ್ಞಾನ ಉತ್ಪತ್ತಿ ನಾಸ್ತಿ. ವಸ್ತುತಃ ಯುಗಪದ್ ಅನೇಕ ಜ್ಞಾನ ಉತ್ಪತ್ತಿ ಇಲ್ಲ. ತಥಾಪಿ ಸಮುದಾಯ ಆಲಂಬನಸ್ಯ ಏಕಸ್ಯ ಜ್ಞಾನಸ್ಯ ಉತ್ಪತ್ತೌ, ಸಮೂಹ ಆಲಂಬನ ಜ್ಞಾನ ಉಂಟಾದಾಗ ನಾ ಕಾಚಿದ ಅನುಪಪತ್ತಿ. ಮನಸ್ಸೆಂಬತಕ್ಕಂಥದ್ದೇ ಅದು ಒಂದು ಅಣುವಾದ್ದರಿಂದ ಒಂದಾದ್ಮೇಲೆ ಜ್ಞಾನ ಹುಟ್ಟಿಸೋದಷ್ಟೇ, ಎಲ್ಲ ಜ್ಞಾನ ಹುಟ್ಟಿಸಲ್ಲ. ಆದರೆ ಸಮೂಹ ಆಲಂಬನ ಜ್ಞಾನದಲ್ಲಿ ನಮಗೆ ಒಟ್ಟಿಗೆ ಜ್ಞಾನ ಬರಲಿಕ್ಕೆ ಏನು ತೊಂದರೆ ಇಲ್ಲ. ಯಾವುದದು? ಸಹಸ್ರ ದೀಪ, ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದು. ನಾನು ಸರ್ವಮಿತಿ ಸಾಮಾನ್ಯತಃ ಸರ್ವ ವಿಷಯಂ ಜ್ಞಾನಂ ಸಾಕ್ಷಿ ರೂಪಂ ಅವಲ್ಲಿ ಹೇಳಿದ್ನಲ್ಲ ಅದು. ಸರ್ವಂ ಇದು ಶಿಷ್ಯನ ಪ್ರಶ್ನೆ. ಇದು ಅವರ ಪ್ರಶ್ನೆ ಸಂಬಂಧಪಟ್ಟದ್ದೆಲ್ಲ. ಅದು ಪರರು ಯಾರು ಈ ಪ್ರಶ್ನೆ ಸಾಕ್ಷಿ ಅಂತ ಒಪ್ಪೋದೇ ಇಲ್ಲ ಅವರು.
ಶಿಷ್ಯ ಇದೆಲ್ಲ ಪ್ರಶ್ನೆ ಉತ್ತರ ಕೊಟ್ಟ ಮೇಲೆ ಶಿಷ್ಯ ಮಾತಾಡ್ತಾನೆ. ಸರ್ವಂ ಅಂತ ಹಿಂದೆ ಹೇಳಿದಿರಲ್ಲ ನಾವು, ಅಂದರೆ ಸರ್ವ ಪ್ರತಿಯೋಗವಾದಕ್ಕಂಥ ಜ್ಞಾನ ಇದಲ್ಲ, ಅದು ಸಾಮಾನ್ಯತಃ ಯತ್ ಸರ್ವ ವಿಷಯಕಂ ಜ್ಞಾನಂ ತತ್ ಸಾಕ್ಷಿರೂಪ. ಎಲ್ಲವೂ ಯಾಕೆ ಜ್ಞಾನ ಬಂದಿದೆ ನಮಗೆ? ಸರ್ವ ವ್ಯಾವೃತ್ತತೆಯ ಘಟದ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ, ವ್ಯಾವೃತ್ತಿಗೆ ಪ್ರತಿಯೋಗಿ ಆಗತಕ್ಕಂಥದ್ದು ಯಾವುದು? ಸರ್ವ. ಸರ್ವ ಅಂದರೆ ಎಲ್ಲವೂ ಎಂಬುದಕ್ಕಂತ ಈಗ ಹೇಳಿದವಲ್ಲ, ಒಂದು ಜ್ಞಾನ ಬರ್ಬೋದು ಅಷ್ಟೇ ಹೊರತಾಗಿ ಮನಸ್ಸು ಸೂಕ್ಷ್ಮವಾದ್ದರಿಂದ ಎಲ್ಲ ವಸ್ತುಗಳ ಜ್ಞಾನ ಉತ್ಪತ್ತಿ ಆಗೋದಿಲ್ಲ. ಜ್ಞಾನ ಬರ್ಬೋದಷ್ಟೇ. ಆದರೆ ಸರ್ವ ವಿಷಯಕಂ ಜ್ಞಾನಂ ಅದು ಸಾಕ್ಷಿ ವಿಷಯಕವಾದದ್ದು. ತತ್ ಸಾಕ್ಷಿರೂಪಂ ತಸ್ಮಿನ್ ಸರ್ವದಾ ಸತ್ಯೇವ ಪಡಾತಿ ಜ್ಞಾನಾನಿ. ಆ ಸಾಕ್ಷಿಯಿಂದ ನಮಗೆ ಜ್ಞಾನ ಬರುವಾಗ ಸರ್ವಜ್ಞಾನವೂ ಕೂಡ ಸಾಕ್ಷಿಯಲ್ಲಿ ಇದ್ದೇ ಇದೆ, ಅದು ಬಂದೇ ಬರುತ್ತೆ. ಸಾಕ್ಷಿ ನಿತ್ಯ ಅಂದಮೇಲೆ ಉತ್ಪತ್ತಿಯೂ ಇಲ್ಲ. ಮನೋವೃತ್ತಿ ರೂಪಾನೇ ಜಾಯಂತೆ ತತ್ ಕಥಂ ಕಥಂ. ಆಮೇಲೆ ಮನೋವೃತ್ತಿ ರೂಪವಾದ ಹುಟ್ಟತ್ತೆ, ಅದು ಹುಟ್ಟಲ್ಲ. ಹುಟ್ಟೋದಕ್ಕೆ ಹುಟ್ಟದೇ ಇರತಕ್ಕಂಥದ್ದು ಸ್ವರೂಪ ಆಗೋದು ಹೇಗೆ ಅಂತ ಅವನ ಶಿಷ್ಯನ ಪ್ರಶ್ನೆ. ಕಥಂ ಏತವು ಆಕ್ಷೇಪ ಪರಿಹಾರವು. ಈ ಆಕ್ಷೇಪ ಪರಿಹಾರ ಹೇಗೆ ಮಾಡಿದ್ರಿ ನೀವು ಅಂದರೆ ಸತ್ಯಂ ತಥಾಪಿ ವಿಶೇಷತಃ ವ್ಯುತ್ಪತ್ತಿ ಪ್ರತೀತವು ಘಟಪಟ ಜ್ಞಾನೋತ್ಪತ್ತಿ ಯೋಗಪದ್ಯಂ ಪ್ರಸಜ್ಯತೆ ಏವ. ವಿಶೇಷತಃ ವ್ಯಾವೃತ್ತಿ ಪ್ರತೀತಿ ಇದ್ರೇನು? ಘಟಾತ ಪಟಃ ಭಿನ್ನ ಅಂತ ಹೇಳುವಾಗ ನಮಗೆ ಘಟಾತ ಪಟಃ ಭಿನ್ನ ಅಂತ ಹೇಳಿದಾಗ ವಿಶೇಷತಃ ವ್ಯಾವೃತ್ತಿ ಪ್ರತೀತಿ ಬಂತೀಗ, ಭೇದ ಜ್ಞಾನ ಬಂತು. ಆಗ ಘಟಪಟ ಜ್ಞಾನ ಉತ್ಪತ್ತಿ ಯೋಗಪದ್ಯ ಮತ್ತು ಪ್ರಸಜ್ಯತೆ ಇವ. ಘಟ ಮತ್ತು ಪಟ ಎರಡು ಬಂತಲ್ಲ ಅಲ್ವಾ, ಅದನ್ನು ಇಟ್ಕೊಂಡು ಹೇಳಿದ್ದು ನಾವು. ತತ್ತ ಧರ್ಮಿಣಃ ಪ್ರತಿಯೋಗಿನಾಂಚ ಪುರಃ ಅವಸ್ಥಿತತ್ವೇ ಯುಗಪದಿ ಇಂದ್ರಿಯ ಸನ್ನಿಕರ್ಷೇಷ ಸತಿ ಸಮುದಾಯ ಆಲಂಬನ ಏಕಜ್ಞಾನ ಉತ್ಪತ್ತಿ ಉಕ್ತ ಅಲ್ವಾ. ಧರ್ಮಿಣಃ ಪ್ರತಿಯೋಗಿನಾಂಚ ಪುರಃ ಅವಸ್ಥಿತತ್ವೇ, ಧರ್ಮಿ ಮತ್ತು ಪ್ರತಿಯೋಗಿ ಎರಡೂ ಕೂಡ ಎದುರುಗಡೆನೇ ಇತ್ತು ಅಂತ ಹೇಳಿದ್ರೆ, ಆಗ ಯುಗಪತಿ ಇಂದ್ರಿಯ ಸನ್ನಿಕರ್ಷ ಆದಾಗ ಸಮುದಾಯ ಆಲಂಬನವಾದ ಒಂದು ಜ್ಞಾನ ಬಂದಿರುತ್ತೆ, ಘಟಪಟವು ಅಂತ ಜ್ಞಾನ ಬರುತ್ತೆ. ಧರ್ಮಿ ಪ್ರತಿಯೋಗಿನೋ ಅನ್ಯತರ ಸೇವ ಸನ್ನಿಧಾನ ಇತ್ತು. ಒಂದಾ ಧರ್ಮಿ ಅಥವಾ ಪ್ರತಿಯೋಗಿ ಮಾತ್ರ ಇದೆ ಅಂತಿದ್ದಾಗ ಆ ಹಿಂದಿನ ಅನುಭವದಿಂದ ಜನ್ಯವಾದ ಸಂಸ್ಕಾರ ಸಹಕೃತವಾದ ಇಂದ್ರಿಯ ಸನ್ನಿಕರ್ಷದಿಂದ ಏಕಜ್ಞಾನ ಉತ್ಪತ್ತಿ ಇತ್ಯಾದಿ ಬೋದ್ಧವ್ಯಂ ಅಂತ ಶಿಷ್ಯನಿಗೆ ಸಮಾಧಾನ ಮಾಡಿದರು. ಭೇದಸ್ಯ ಪರಸ್ವರೂಪತ್ಯ ಪಟೇವ ಅಸ್ತಿ ನ ಭೇದ ಇತಿ ವಾ ಭೇದವ ಏವ ಅಸ್ತಿ ನ ಪಟ ಇತಿ ವಾ ಪಟಭೇದವು ಶಬ್ದವು ಪರ್ಯಾಯವು ಇತಿ ವಾ ಆಪದ್ಯೇತ. ಭೇದ ಎಂಬಕ್ಕೆ ಪರಸ್ವರೂಪ ಅಂತ ಹೇಳಿದ್ರೆ ಪಟ ಏವ ಅಸ್ತಿ, ಪಟ ಮಾತ್ರ ಇದೆ ಅಂತ ಹೇಳಬೇಕು. ನ ಭೇದ, ಭೇದ ಇಲ್ಲ ಅಂತ ಹೇಳಬೇಕು, ಇದು ಒಂದಾಯಿತು. ಅಥವಾ ಭೇದ ಮಾತ್ರ ಇದೆ ಪಟ ಇಲ್ಲ ಅಂತಲೇ ಹೇಳಬೇಕು. ಪಟಭೇದ ಶಬ್ದ, ಪಟ ಮತ್ತು ಭೇದ ಎಂಬ ಎರಡು ಕೂಡ ಪರ್ಯಾಯ ಶಬ್ದಗಳು ಅಂತ ಹೇಳಬೇಕು. ಘಟಕಲಶವು ಇದ್ದಂತೆ ಅಂದರೆ ಮೈವಂ ವಿದ್ಯಮಾನವೋ ದೇವ ಪಟಭೇದಯೋ ಸವಿಶೇಷ ಭೇದ ಸ್ವೀಕಾರಾತ್. ಇರತಕ್ಕಂಥದ್ದೇ ಪಟ ಮತ್ತು ಭೇದ, ಅವರಿಗೆ ಪಟದ ಭೇದ ಎಂಬುದಾಗಿ ನಾವು ವಿಶೇಷವನ್ನು ಒಪ್ಪಿ ಹೇಳ್ತಾ ಇದ್ದೇವೆ. ತತ್ರ ಅಭೇದೇನ ಅನ್ಯೋನ್ಯಾಶ್ರಯಾದಿ ಪರಿಹಾರವು ಭವಿಷ್ಯದಿ ಅಲ್ವಾ. ಧರ್ಮಿ ಸ್ವರೂಪವಾದ್ದರಿಂದ ಭೇದ ಬರೋಕ್ಕೆ ಜ್ಞಾನ ಬರೋಕ್ಕಿಂತ ಮೊದಲು ವಿಶೇಷ ಜ್ಞಾನ ಬರೋಕ್ಕಿಂತ ಮೊದಲು ಭೇದ ಜ್ಞಾನ. ಈಗ ಅನ್ಯೋನ್ಯಾಶ್ರಯ ದೋಷ ಹೇಳಿದರು, ಅದು ಯಾವುದು ಬರೋದಿಲ್ಲ. ವಿಶೇಷೇಣ ಚ ಅನ್ಯತರ ಮಾತ್ರ ಅವಶೇಷಾದಿಕಂಚ ನ ಭವತಿ. ವಿಶೇಷ ಇರೋದರಿಂದ ಅನ್ಯತ ಮಾತ್ರ ಅವಶೇಷ, ಒಂದು ಮಾತ್ರ ಉಳಿಬೇಕು, ಅದು ಇಲ್ಲ. ಯಾಕೆ? ವಿಶೇಷ ಎಂಬತಕ್ಕಂಥದ್ದು ಭೇದ ಪ್ರತಿನಿಧಿಯಾಗಿದೆ, ಅದಕ್ಕೋಸ್ಕರವಾಗಿ ಅಂತ ಎಷ್ಟು ಹೇಳೋದು.